ದಿನೇ ದಿನೇ ನಾವು ಕರ್ತನ ಒಂದು ಬರೋಣದ ಹತ್ತಿರ, ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲ, ಇವತ್ತಿರ್ಬೋದು, ನಾಳೆ ಇರ್ಬೋದು, ಅಥವಾ ಇನ್ನು ಅನೇಕ ವರ್ಷಗಳಾದ ನಂತರ ನಾವುಗಳು ಆತನನ್ನ ನೋಡುವಂತಹ ಆ ಒಂದು ಸಮೀಪಕ್ಕೆ ನಾವು ಹೋಗುವವರಾಗಿದ್ದೇವೆ. ಲೋಕದಲ್ಲಿ ಅನೇಕ ಸಂಗತಿಗಳು ನಡೀತಾ ಇದೆ, ಒಂದೊಂದಾಗಿ ಹೇಳಿದ್ರೆ ಅದಕ್ಕೆ ಸಮಯ ಸಾಲದು. ಆದ್ರೆ ನಾವು ಪ್ರಾರ್ಥನಾ ಪೂರ್ವಕವಾಗಿರೋಣ. 2 ವರ್ಷಗಳ ಹಿಂದೆ ಇದ್ದ ಸ್ಥಿತಿ ಅಲ್ಲ ಈಗ ಇರುವುದು ಎಂಬುದಾಗಿ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ಇವತ್ತಿನ ಸಂದೇಶಕ್ಕಾಗಿ ನಾನು ಹೇಳಿದ ಹಾಗೆ ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಿಂದ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅದರ ಕುರಿತಾಗಿ ನಮ್ಮ ಮರಣ, ಪುನರುತ್ಥಾನ, ಮಹಿಮೆಯ ಶರೀರ, ಕರ್ತನ ಬರೋಣ, ಇವೆಲ್ಲವೂ ಈ ಒಂದು ಅಧ್ಯಾಯದಲ್ಲಿ ಒಳಗೊಂಡಿದೆ. ಇದರ ಹಿನ್ನೆಲೆಯು ನಾವು ನೋಡಿದ್ದೇವೆ. ಎಂಥ ಜನರನ್ನ ಕರ್ತನು ರಕ್ಷಿಸಿ ಅಲ್ಲಿ ಒಂದು ಸಭೆಯನ್ನ, ಕೊರಿಂಥ ಪಟ್ಟಣದಲ್ಲಿ ಒಂದು ಸಭೆಯನ್ನಾಗಿ ಆತನು ಮಾಡಿ ಆ ಜನರೊಟ್ಟಿಗೆ ಪೌಲನ ಮೂಲಕ ಮಾತನಾಡುವುದನ್ನ ನೋಡ್ತೇವೆ. ಕೊರಿಂಥ ಸಭೆಯಲ್ಲಿ ಎಂತಹ ಸಮಸ್ಯೆಗಳಿದ್ರೂ ಸಹ ಕೊರಿಂಥ ಸಭೆಗೆ ಪೌಲನು ಈ ಪತ್ರಿಕೆ ಬರೆಯದೇ ಹೋಗಿದ್ದರೆ ಈ ಅಮೂಲ್ಯವಾದ ಸತ್ಯಗಳು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದ ಈ ಪತ್ರಿಕೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 5ರಿಂದ 11 ತನಕ ಓದೋಣ. ಮೊದಲನೇ ಕೊರಿಂಥದವರಿಗೆ 15, 1 Corinthians 15, 5 to 11. ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲನಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. ಹಾಗಾದರೆ ನಾನಾದರೇನು, ಅವರಾದರೇನು, ಆ ಸಂಗತಿಗಳನ್ನೇ ಸಾರುತ್ತೇವೆ, ಅವುಗಳನ್ನು ನೀವು ನಂಬಿದಿರಿ. ಥ್ಯಾಂಕ್ ಯು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನೆ, ಈ ಒಂದು ವಾಕ್ಯ ಸಂದೇಶವನ್ನು ಆಶೀರ್ವದಿಸು. ಕರ್ತನೆ, ಈ ವಾಕ್ಯ ಸಂದೇಶ ಅರ್ಥ ಮಾಡಿಕೊಳ್ಳುವುದರಲ್ಲಿ, ಕೇಳುವುದರಲ್ಲಿ ಯಾವುದೇ ಅಡಚಣೆಗಳಿಲ್ಲದೆ ನೀನು ಸಹಾಯಿಸಬೇಕೆಂಬುದಾಗಿ ಬಿಡ್ತೇವೆ. ನನ್ನನ್ನು ನಿನ್ನ ಮುಂದೆ ತಗ್ಗಿಸುತ್ತೇನೆ ಸ್ವಾಮಿ, ನೀನೇ ಉಪಯೋಗಿಸು. ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಾದ ಯೇಸು ಕ್ರಿಸ್ತನ ಒಂದು ಹೆಸರಲ್ಲಿ ಪ್ರಾರ್ಥನೆ ಪಡೆದಿರುವಂತೆಯೇ ಆಮೆನ್. ಈಗ ಇದರ ಕುರಿತಾಗಿ ನಾವು ಧ್ಯಾನಿಸುವುದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ಕುರಿತಾಗಿ ಪ್ರಾರಂಭದಿಂದಲೇ, ಅಂದ್ರೆ 2000 ವರ್ಷಗಳ ಹಿಂದೆ, ಅಂದ್ರೆ ಆದಿ ಸಭೆಯಲ್ಲಿ ಮೊದಲನೆಯ ಶತಮಾನದಲ್ಲೇ ಅನೇಕ ಸಂಶಯಗಳು, ಪ್ರಶ್ನೆಗಳನ್ನ ಉದ್ಭವಿಸುವ ಹಾಗೆ ಅಥವಾ ಕೇಳುವ ಹಾಗೆ ಸೈತಾನನು ಮಾಡಿದನು ಎಂಬುದನ್ನ ನಾವು ನೆನಪಿಟ್ಟುಕೊಳ್ಳಬೇಕು. ಯಾಕಂದ್ರೆ ಅವನ ಮರಣದ ಅಧಿಕಾರಿಯಾಗಿದ್ದ ಅವನನ್ನ ಸೋಲಿಸಿದ್ದು ಕರ್ತನಾದ ಯೇಸು ಕ್ರಿಸ್ತನು. ಅದನ್ನ ಸೋಲಿಸಿ ತಂದೆಯಾದ ದೇವರು ಅದನ್ನು ಅಂಗೀಕರಿಸಿದ್ದಾನೆ. ಪಾಪ ಕ್ಷಮಾಪಣೆಯನ್ನು ಕೊಡ್ಲಿಕ್ಕೆ ಆತನು ಯೋಗ್ಯನಾಗಿದ್ದಾನೆ ಎಂಬುದಕ್ಕೆ ಆಧಾರವಾಗಿ ಆತನನ್ನು ಸತ್ತವರಿಂದ ಎಬ್ಬಿಸಿದನು. ಇದು ಬಹಳ ಪ್ರಾಮುಖ್ಯವಾದ ಒಂದು ಅಂಶವಾಗಿದೆ. ಆದ್ದರಿಂದ ಇದನ್ನೇ ಸೈತಾನನು ವಿರೋಧಿಸುವವನಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಅವತ್ತಿನಿಂದ ಸೈತಾನನು ಹಲವು ಸುಳ್ಳುಗಳನ್ನ ಹೇಳುತ್ತಾ ಬಂದಿದ್ದಾನೆ ಎಂಬುದಾಗಿ ನಾವು ನೋಡಬೇಕು. ಇನ್ನು ನಿಮಗೆ ಆಶ್ಚರ್ಯ ಏನೆಂದರೆ, ಅನೇಕ ಕ್ರೈಸ್ತ ಪಂಗಡಗಳು, ಅಂದ್ರೆ ಕ್ರೈಸ್ತ ಮುಖಂಡರುಗಳೇ ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಪ್ರಶ್ನಿಸಿದ್ದಾರೆ ಎಂಬುದನ್ನು ನೋಡುವಾಗ ನಮ್ಗೆ ಗೊತ್ತಾಗ್ತದೆ, ಕ್ರೈಸ್ತರೆಲ್ಲರೂ ಕ್ರೈಸ್ತರಲ್ಲ ಎಂಬುದು ಮಾತ್ರವಲ್ಲ, ಶೈತಾನನು ಯಾರನ್ನು ಬೇಕಾದರೂ ಉಪಯೋಗಿಸಬಹುದು ಎಂಬುದನ್ನ ನಾವು ನೆನಪಿಟ್ಟುಕೊಳ್ಳಬೇಕು. ಅಂದ್ರೆ ಈಗ ಕ್ರೈಸ್ತರು ಅಂದ್ರೆ ನಾವು ಮಾತ್ರ ಅಲ್ಲ, ಲೋಕದಲ್ಲಿ ಅನೇಕ ಪಂಗಡಗಳಿದೆ. ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಸಭೆಗಳಿದ್ದಾವೆ. ಆದ್ರೆ ಕೆಲವು ದೊಡ್ಡ ದೊಡ್ಡ ನಾಯಕರುಗಳು ಇದನ್ನ ಪ್ರಶ್ನಿಸಿದ್ದಾರೆ ಎಂಬುದಾಗಿ ನೋಡುವಾಗ ನಮ್ಗೆ ಗೊತ್ತಾಗ್ತದೆ ಸೈತಾನನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಎಂಬುದಾಗಿ. ಅದರಲ್ಲಿ ಮುಖ್ಯವಾಗಿ ಸೈತಾನನ ಕಾರ್ಯವನ್ನು ಜಾರಿಗೆ ತರುವಂತಹ ಒಂದು ಮತ ಅಥವಾ ಧರ್ಮವೇ ಇಸ್ಲಾಂ ಧರ್ಮ. ಇಸ್ಲಾಂ ಆಕ್ಚುಲಿ ಒಂದು ಧರ್ಮವಲ್ಲ, ಅದೊಂದು
ರಾಜ್ಯ ಸ್ಥಾಪನೆ ಅಥವಾ ಭೂಮಿಯ ಮೇಲೆ ಒಂದು ರಾಜ್ಯ ಸ್ಥಾಪನೆ ಮಾಡಬೇಕು, ಇಡೀ ಭೂಮಿಯನ್ನ ಆಳಬೇಕು ಎಂಬುದಾಗಿ ಸೈತಾನನು ಬಯಸಿದನ್ನ ನೆರವೇರಿಸಲಿಕ್ಕಾಗಿ ಸೈತಾನನು ಉಂಟು ಮಾಡಿದ ಒಂದು ಧರ್ಮವಾಗಿದೆ ಇಸ್ಲಾಂ. ಆದ್ರೆ ಅದನ್ನು ಆ ರೀತಿ ಜನರು ಕಾಣುತ್ತಿಲ್ಲ ಎಂಬುದಾಗಿ ನೋಡುವಾಗ ಅದು ಕೂಡ ಸೈತಾನನ ಕುತಂತ್ರವೇ ಎಂಬುದನ್ನು ನಾವು ನೆನಪಿಟ್ಟುಕೋಬೇಕು. ಇಸ್ಲಾಂನವರು ಏನ್ ಹೇಳ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ 2-3 ಅಭಿಪ್ರಾಯಗಳೇ ಇದೆ. ಯೇಸು ಕ್ರಿಸ್ತನು ಸಿಲುಬೆಯ ಮೇಲೆ ಸತ್ತಿಲ್ಲ, ಯೇಸು ಕ್ರಿಸ್ತನಿಗೆ ಬದಲಾಗಿ ಮತ್ತೊಬ್ಬನನ್ನ ಸಿಲುಬೆಯಲ್ಲಿ ಹಾಕಿದ್ರು. ಇನ್ನು ಕೆಲವರು ಹೇಳ್ತಾರೆ ಸಿಲುಬೆಯಿಂದಲೇ ಆತನು ಜೀವಿತನಾಗಿ ಸಾಯದೆಯೇ ಪರಲೋಕಕ್ಕೆ ಎತ್ತಲ್ಪಟ್ಟನು, ಪುನಃ ಬರ್ತಾನೆ. ಇದೆಲ್ಲ ನಂಬಲಿಕ್ಕೆ ಬೇಕಾದಷ್ಟು ಜನರು ಇದ್ದಾರೆ. ಈಗ ಆ ಸೈತಾನನು ಎಬ್ಬಿಸಿರುವ ಅನೇಕ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನ ನಾವು ಒಂದೊಂದಾಗಿ ದೇವರ ವಾಕ್ಯದ ಪ್ರಕಾರ ನಾವು ನೋಡಬೇಕು. ಇದನ್ನ ಈ ಸಮಯದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಅದನ್ನ ತಿಳ್ಕೊಂಡ್ರೆ ಮಾತ್ರನೇ ನಮ್ಮ ನಂಬಿಕೆಯು ದೃಢವಾಗುತ್ತದೆ, ಅದು ಬೆಳೆಯುತ್ತದೆ. ನಾವು ಇದನ್ನ ಅರ್ಥ ಮಾಡಿಕೊಂಡ್ರೆ, ತಿಳಿದರೆ ಮಾತ್ರವೇ ನಮ್ಮ ನಂಬಿಕೆಯು ದೃಢವಾಗುತ್ತದೆ ಮತ್ತು ನಾವು ಆತ್ಮೀಯವಾಗಿ ಬೆಳೆಯುತ್ತದೆ. ಒಂದು. ಎರಡನೆಯದು, ನಮ್ಮನ್ನು ಪ್ರಶ್ನಿಸುವವರಲ್ಲಿ ಅವರಿಗೆ ನಾವು ಉತ್ತರ ಕೊಡಲಿಕ್ಕೆ ನಾವು ಅರ್ಹರಾಗಿ ಅಥವಾ ಯೋಗ್ಯರಾಗಿ ಅಥವಾ ನಮಗೆ ಅದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ಸಂಗತಿಗಳನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಖಾಲಿಯಾಗಿರುವ ಸಮಾಧಿಯ ಕುರಿತಾಗಿ ಸೈತಾನನು ಮತ್ತೆ ಸೈತಾನನ ಜನರು ಹೇಳುವಂತಹ ಒಂದೆರಡು ಸಂಗತಿಗಳು ಅದರ ಕುರಿತಾಗಿ ನಾವು ನೋಡುವಾಗ, ಮೊದಲನೇದಾಗಿ ಅವರು ಹೇಳುವಂಥದ್ದು ಏನಂದ್ರೆ, ಕೆಲವರು ಯೇಸು ಕ್ರಿಸ್ತನು ಪ್ರಜ್ಞಾಹೀನನಾಗಿದ್ದನು, ಸಮಾಧಿಯಲ್ಲಿ ಆತನು ಪ್ರಜ್ಞಾಹೀನನಾಗಿದ್ದನು, ಅಲ್ಲಿಂದ ಆತನು ಪ್ರಜ್ಞೆ ಬಂದ ಮೇಲೆ ಆತನು ಎದ್ದು ಹೋದನು ಎಂಬುದಾಗಿ ಒಂದು ಕಥೆ ಅವರು ಹೇಳುವುದನ್ನ ನಾವು ನೋಡ್ತೇವೆ. ಅದನ್ನ ಖಂಡಿಸುವುದಕ್ಕೆ ದೇವರ ವಾಕ್ಯದಿಂದ ನಾವು ತಿಳಿಯಬೇಕಾಗಿದೆ. ದೇವರ ವಾಕ್ಯದಿಂದ ಅವ್ರು ಹೇಳುವುದು, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲ್ಲ ಅಂದ್ರೆ ಸತ್ತಿಲ್ಲ, ಆತನು ಪ್ರಜ್ಞಾಹೀನನಾಗಿ ಸಮಾಧಿಯಲ್ಲಿದ್ದನು, ಆಮೇಲೆ ಆತನಿಗೆ ಪ್ರಜ್ಞೆ ಮರಳಿ ಬಂತು, ಸಮಾಧಿಯಿಂದ ಎದ್ದು ಹೋದನು ಎಂಬುದಾಗಿ ಹೇಳುವಂತಹ ಜನ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 42ರಿಂದ 45. ಮಾರ್ಕನ ಸುವಾರ್ತೆ 15:42ರಿಂದ 45. ಮಾರ್ಕ್ 15:42-45. ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೌರಣೆಯ ದಿನ, ಅಂದರೆ ಸಬ್ಬತ್ ದಿನದ ಹಿಂದಿನ ದಿನವಾಗಿತ್ತು. ಹೀಗಿರಲಾಗಿ ಅರಿಮಾತಾಯದ ಯೋಸೇಫನೆಂಬವನು ಬಂದು ಧೈರ್ಯದಿಂದ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಂಡನು. ಇವನು ಹಿರೀ ಸಭೆಯವರಲ್ಲಿ ಘನವಂತನು, ದೇವರ ರಾಜ್ಯವನ್ನು ಎದುರು ನೋಡುತ್ತಿದ್ದವನು. ಪಿಲಾತನು ಅವನು ಇಷ್ಟು ಬೇಗ ಸತ್ತಾನೋ ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯನ್ನು ಕರೆಸಿ, ಅವನು ಆಗಲೇ ಸತ್ತಾನೋ ಎಂದು ಅವನನ್ನು ಕೇಳಿ, ಆತನು ಸತ್ತದ್ದನ್ನು ಶತಾಧಿಪತಿಯಿಂದ ತಿಳಿದು ಶವವನ್ನು ಯೋಸೇಫನಿಗೆ ಕೊಡಿಸಿದನು. ಓಕೆ, ಈಗ ಇದರಿಂದ ನಮಗೆ ಬಹಳ ಸ್ಪಷ್ಟವಾಗುತ್ತದೆ, ಯಹೂದ್ಯರಲ್ಲ, ಯೇಸು ಕ್ರಿಸ್ತನ ಶಿಷ್ಯರಲ್ಲ, ಅಪೊಸ್ತಲರಲ್ಲ, ರೋಮ ಸೈನ್ಯಾಧಿಪನು, ರೋಮ ಸೈನ್ಯದ ಸೈನ್ಯಾಧಿಪತಿ, ಶತಾಧಿಪತಿ ಮತ್ತು ಗವರ್ನರ್ ಆಗಿಯ ಪಿಲಾತನು, ಇವರೆಲ್ಲರಿಗೂ ಮನವರಿಕೆ ಆಗಿದೆ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ಆತನ ಶವವನ್ನು ಅರಿಮಥ್ಯೆಯ ಯೋಸೇಫಿಗೆ ಸಂಸ್ಕಾರ ಮಾಡಲಿಕ್ಕೆ ಕೊಡುವುದನ್ನು ನಾವಿಲ್ಲಿ ನೋಡ್ತೇವೆ. ಅದು ಮಾತ್ರವಲ್ಲ, ಅದು ಓದೋದು ಬೇಕಾಗಿಲ್ಲ. ಯೋಹಾನ 19ನೇ ಅಧ್ಯಾಯ 32ರಿಂದ 34ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಆ ರೋಮ ಸೈನ್ಯದವರು ಬಂದು ಆ ಶಿಲುಬೆಯಲ್ಲಿ ಸಾಯುವಂತಹ ವ್ಯಕ್ತಿಗಳು, ಅದು ಸಮಯ ಆದ ಮೇಲೆಯೂ ಅವರು ಸಾಯದಿರುವಾಗ ಅವರ ಮೊಣಗಾಲಿನ ಮೂಳೆಗಳನ್ನ ಒಡೆದು ಅಥವಾ ಅದನ್ನ ಒಡೆಯುವುದನ್ನ ನಾವು ನೋಡ್ತೇವೆ. ಆ ರೀತಿ ಆ ಒಂದು ಮೂಳೆಗಳ ಸಂಬಂಧವನ್ನು ಕಡಿದು ಹಾಕಿದಾಗ ಅಥವಾ ಅದನ್ನು ತುಂಡಿಸಿದಾಗ ಅವರು ಬೇಗನೆ ಸಾಯ್ತಾರೆ ಎಂಬುದಾಗಿ. ಈ ಒಂದು ಕೃತ್ಯವನ್ನ ಮಾಡುವುದಕ್ಕಾಗಿ 3 ಜನರ ಬಳಿಗೂ ಸೈನ್ಯಗಳು ಬಂದು ನೋಡಿದಾಗ ಯೇಸು ಕ್ರಿಸ್ತನು ಆಗಾಗಲೇ ಸತ್ತಿರುವುದರಿಂದ ಯೇಸು ಕ್ರಿಸ್ತನ ಕಾಲುಗಳನ್ನು ಅವರು ಒಡೆಯಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅದೊಂದು ಪ್ರವಾದನೆಯೂ ನಿವೃತ್ತಿಯಾಗಬೇಕಾಗಿತ್ತು ಮತ್ತು ಇಲ್ಲಿ ಆತನು ಸತ್ತನು ಎಂಬುದಕ್ಕೆ ಅದು ನಮಗೆ ಆಧಾರವಾಗಿದೆ. ಸಾದ್ದರಿಂದ ಸೈತಾನನು ಈ ಸುಳ್ಳನ್ನು ಹೇಳುವಾಗ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ಆತನು ನಮ್ಮ ಪಾಪಗಳಕ್ಕಾಗಿ ಆತನು ಸತ್ಯನು ಎಂಬುದನ್ನ ಇಲ್ಲಿ ಸಾಬೀತುಪಡಿಸುವಂತದ್ದಾಗಿದೆ. ಎರಡನೇದಾಗಿ ಅವರು ಹೇಳುವಂತಹ ಅಥವಾ ಕೆಲವರು ಹೇಳುವಂತಹ ಸಂಗತಿ, ಆ ತೆರೆದಿರುವ ಸಮಾಧಿ
ತೆರೆದಿರುವ ಸಮಾಧಿ ಹೇಗೆ ಉಂಟಾಯಿತು ಎಂಬುದಾಗಿ ನೋಡುವುದಾದರೆ ಸ್ತ್ರೀಗಳು ಅವರು ಹೋಗಿ ನೋಡಿದಾಗ ಸಮಾಧಿಯು ತೆರೆದಿತ್ತು ಎಂಬುದಾಗಿ ಒಂದು ವಾಕ್ಯ ಇದೆ. ಆದ್ರೆ ಅದಕ್ಕೆ ಬದಲು ಏನಂದ್ರೆ ಅವರುಗಳು ಹೇಳುವುದೇನಂದ್ರೆ, ಅವರು ಒಂದು ತಪ್ಪಾದ ಸಮಾಧಿಯ ಬಳಿ ಹೋದರು ಅಥವಾ ಖಾಲಿಯಾದ ಸಮಾಧಿಗೆ ಬಳಿ ಹೋದರು. ಯೇಸು ಕ್ರಿಸ್ತನ ಸಮಾಧಿಯ ಬಳಿಗೆ ಅಲ್ಲ ಅವರು ಹೋಗಿದ್ದು, ಒಂದು ಖಾಲಿಯಾದ ಸಮಾಧಿಯ ಬಳಿಗೆ ಹೋದರು ಎಂಬುದಾಗಿ ಹೇಳುವಂತದ್ದಿದೆ. ದೇವರ ವಾಕ್ಯದಿಂದ ಮೂರು ಜನ ಅಂದ್ರೆ ಮಾರ್ಕ, ಲೂಕ, ಮತ್ತಾಯ 3 ಜನನು ಇದರ ಬಗ್ಗೆ ಎಲ್ಲ ಬರೆದಿದ್ದಾರೆ. ಆದ್ರೆ ಒಬ್ರು ಹೇಳಿದನ್ನ ಮಾತ್ರ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 59ರಿಂದ 61. ಮತ್ತಾಯ 27 59ರಿಂದ 61. ಮ್ಯಾಥ್ಯೂ 27:59-61. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಆದ ಕಾರಣ 3ನೆಯ ದಿನದ ತನಕ ಸಮಾಧಿಯನ್ನು ಭದ್ರ ಮಾಡಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು ಅಂದರು. ಪಿಲಾತನು ಅವರಿಗೆ, ಕಾವಲುಗಾರರನ್ನು ತಕ್ಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರ ಮಾಡಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ಓಕೆ, ನಾನು ಹೇಳಿದ್ದು 27 59ರಿಂದ 61. ಈಗ ನಾನು ಓದ್ತೇನೆ ಅದನ್ನ. ಯೇಸುವಿನ ಆ ದೇಹವನ್ನು, ಯೋಸೇಫನ ದೇಹವನ್ನು ತಕೊಂಡ ಮೇಲೆ ಅದನ್ನು ಶುದ್ಧವಾದ ನಾರುಮಡಿ ಬಟ್ಟೆಯಲ್ಲಿ ಸುತ್ತಿ 60 ಬಂಡೆಯಲ್ಲಿ ತಾನು ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಅದನ್ನು ಇಟ್ಟು ಆ ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೊರಟು ಹೋದನು. ಅಲ್ಲಿ ಮಗ್ದಲದ ಮರಿಯಳು ಮತ್ತು ಇನ್ನೊಬ್ಬ ಮರಿಯಳು ಆ ಸಮಾಧಿಗೆ ಎದುರಾಗಿ ಕೂತುಕೊಂಡಿದ್ದರು. ಇದರಿಂದ ಅರ್ಥವಾಗುತ್ತೆ, ಯಾವ ಸಮಾಧಿ ಎಂಬುದರ ಬಗ್ಗೆ ಅವರಿಗೆ ಯಾವ ಅನುಮಾನವೂ ಇರಲಿಲ್ಲ. ಆ ಸಮಾಧಿಯ ಬಳಿಯಲ್ಲಿ ಅವರು ಕೂತ್ಕೊಂಡಿದ್ರು, ಎದುರಲ್ಲಿ ಕೂತ್ಕೊಂಡಿದ್ರು ಎಂಬುದಾಗಿ. ಇದನ್ನ ಮಾರ್ಕನು ಮತ್ತೆ ಲೂಕನು ಸಹ ಈ ವಿಷಯವನ್ನ ಉಲ್ಲೇಖಿಸುವುದಾಗಿದ್ದಾರೆ. ಸೊ ಎರಡನೇದಾಗಿ, ಸ್ತ್ರೀಯರು ತಪ್ಪಾದ ಸಮಾಧಿಯ ಬಳಿಗೆ ಹೋದರು ಎಂಬ ಸುಳ್ಳು ಕತೆ ಇಲ್ಲಿ ಅದು ಚುಕ್ಕು ನೂರಾಗ್ತಾ ಇದೆ, ಅಂದ್ರೆ ಅದು ಇಲ್ಲಿ ಒಡೆದು ಹೋಗ್ತಾ ಇದೆ. ಮೂರನೇದಾಗಿ ಅವರು ಹೇಳುವಂತಹ ಒಂದು ಕತೆ ಏನಂದ್ರೆ, ಯಾರೋ ಕಳ್ಳರು ಬಂದು ಅದನ್ನ ಎತ್ತುಕೊಂಡು ಹೋದ್ರು ಎಂಬುದಾಗಿಯೂ, ಶಿಷ್ಯರು ಆತನ ದೇಹವನ್ನು ಎತ್ತುಕೊಂಡರು ಎಂಬುದಾಗಿಯೂ ಅನೇಕರು ಹೇಳುವುದನ್ನ ನಾವು ನೋಡ್ತೇವೆ. ಹೇಗಾದರೂ ಕರ್ತನ ಪುನರುತ್ಥಾನವನ್ನ ಇಲ್ಲದಂತೆ ಅಥವಾ ಅದು ಸುಳ್ಳಾಗಿ ಜನರು ನಂಬಬೇಕೆಂಬುದಕ್ಕಾಗಿ ಇಂತಹ ಕಥೆಗಳನ್ನು ಹೇಳ್ತಾರೆ. ಆದ್ರೆ ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ. ದೇವರ ವಾಕ್ಯವು ಹೇಳುವಂತದನ್ನ ನಾವು ನಂಬಬೇಕಾಗಿದೆ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 3ರಿಂದ 9. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 20 verses 3-9. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಹೊರಟು ಸಮಾಧಿಯ ಕಡೆಗೆ ಹೋದರು. ಅವರಿಬ್ಬರು ಜೊತೆಯಾಗಿ ಓಡಿದರು. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಮೊದಲೇ ಸಮಾಧಿಗೆ ಮುಟ್ಟಿ ಬೊಗ್ಗಿ ನೋಡಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು ಕಂಡನು. ಆದರೆ ಒಳಕ್ಕೆ ಹೋಗಲಿಲ್ಲ. ಸೀಮೋನ ಪೇತ್ರನು ಅವನ ಹಿಂದೆ ಬಂದು ಸಮಾಧಿಯೊಳಕ್ಕೆ ಹೋಗಿ ಆ ನಾರು ಬಟ್ಟೆಗಳು ಬಿದ್ದಿರುವುದನ್ನು, ಆತನ ತಲೆಯ ಮೇಲಿದ್ದ ಕೈಪಾಡುವು ಆ ನಾರು ಬಟ್ಟೆಗಳ ಕೂಡ ಇರಿದ ಸುತ್ತಿ ಒಂದು ಕಡೆಯಲ್ಲಿ ಬೇರೆ ಇರುವುದನ್ನು ನೋಡಿದನು. ಆಗ ಸಮಾಧಿಯ ಬಳಿಗೆ ಮೊದಲು ಬಂದಿದ್ದ ಆ ಮತ್ತೊಬ್ಬ ಶಿಷ್ಯನು ಸಹ ಒಳಕ್ಕೆ ಹೋಗಿ ನೋಡಿ ನಂಬಿದನು. ಆತನು ಈಗ ಇದರಿಂದ ನಾವು ಒಂದು ಅರ್ಥ ಮಾಡಿಕೊಳ್ಳಬಹುದು. ಏನದಂದ್ರೆ, ಶಿಷ್ಯರು ಆತನ ದೇಹವನ್ನು ಕದ್ದಿದ್ರೆ, ಶಿಷ್ಯನು ಆತನ ದೇಹವನ್ನು ಎತ್ತುಕೊಂಡೋಗಿ ಮರೆ ಮಾಡಿದ್ದರೆ, ಈ ಇಬ್ಬರು ಶಿಷ್ಯರು ಈ ರೀತಿ ಓಡಿ ಬರಬೇಕಾದ ಅಗತ್ಯ ಇರಲಿಲ್ಲ, ಓಡಿ ಬರುತ್ತಾ ಇರಲಿಲ್ಲ.
ಆದ್ದರಿಂದ ಆ ಒಂದು ಸುಳ್ಳು ಕೂಡ ಅದು ಅದು ಕೂಡ ನಿರರ್ಥಕವಾಗಿದೆ, ಅದನ್ನು ನಿರರ್ಥಕ ಮಾಡಿದೆ ಎಂಬುದಾಗಿ ನೋಡ್ತೇವೆ. ಅದೇ ಕಾರ್ಯದಲ್ಲಿ ಎರಡನೇದಾಗಿ ಓದೋದು ಬೇಡ, ಈಗ ತಾನೇ ನಾವು ನೋಡಿದ್ವು. ಮತ್ತಾಯನ ಸುವಾರ್ತೆ 27, 65, 66 ನಾವು ನೋಡ್ತೇವೆ. ರೋಮಾ ಸೈನ್ಯದವರು, ಆ ಕಾಲಘಟ್ಟದಲ್ಲಿದ್ದ ಶಕ್ತಿಮತ್ತಾದ ರೋಮ ಸೈನ್ಯಾಧಿಪರು ಆ ಒಂದು ಕಲ್ಲಿಗೆ, ಅಂದರೆ ಯೇಸುಕ್ರಿಸ್ತನ ಸಮಾಧಿಯ ಬಳಿ ಇಟ್ಟಿದ್ದ ಕಲ್ಲಿಗೆ ಮುದ್ರೆ ಹಾಕಿ ಅದಕ್ಕೆ ಕಾವಲಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಈಗ ನಮ್ಮ ರಾಜ್ಯದ ಸರ್ಕಾರ ಯಾವುದಾದರೂ ಒಂದು ವಸ್ತುವಿನ ಮೇಲೆ ಅದು ಜಪ್ತಿ ಮಾಡಿ, ಅಥವಾ ಅದು ಸರ್ಕಾರದ ಆಸ್ತಿ ಅಥವಾ ಸರ್ಕಾರದ ಸೊತ್ತು ಎಂಬುದನ್ನ ಸಾಬೀತುಪಡಿಸುವುದಕ್ಕಾಗಿ ಒಂದು ಬೀಗ ಹಾಕಿ, ಆ ಬೀಗದ ಮೇಲೆ ಬಟ್ಟೆಯನ್ನ ಸುತ್ತಿ ಅದಕ್ಕೆ ಅರಗನ್ನ ಹಾಕಿ ಅದಕ್ಕೊಂದು ಸೀಲ್ ಹೊಡೆದಾಗ ಅದನ್ನ ಒಡೆಯುವುದಕ್ಕೆ ಯಾವನಕ್ಕೂ ಧೈರ್ಯ ಬರೋದಿಲ್ಲ. ನಾನು ಮತ್ತೆ ಹೇಳ್ತೇನೆ, ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಯಾವುದಾದರೂ ಒಂದು ಆಸ್ತಿಯನ್ನ ಮುಟ್ಟುಗೋಲು ಮಾಡಿ ಅಥವಾ ಜಪ್ತಿ ಮಾಡಿ ಅದು ಸರ್ಕಾರಕ್ಕೆ ಸೇರಿದ್ದು ಎಂಬುದನ್ನ ಸಾರ್ವಜನಿಕರಿಗೂ ಅಥವಾ ಅದರ ಮಾಲೀಕರಿಗೂ ಅರ್ಥವಾಗಬೇಕು ಎಂಬುದಕ್ಕಾಗಿ ಅವರು ಅದನ್ನ ಮುಚ್ಚಿ ಅದರ ಮೇಲೆ ಬಟ್ಟೆಯನ್ನು ಸುತ್ತಿ, ಬೀಗದ ಮೇಲೆ ಬಟ್ಟೆಯನ್ನು ಸುತ್ತಿ ಅದಕ್ಕೆ ಒಂದು ಕೆಂಪು ಅರಕು ಅಂತ ಹೇಳ್ತಾರೆ, ಅದನ್ನ ಬಿಸಿ ಮಾಡಿ ಇಟ್ಟು ಸರ್ಕಾರದ ಮುದ್ರೆ ಅದರ ಮೇಲೆ ಹಾಕ್ತಾರೆ. ಯಾರಾದ್ರೂ ಆ ಬೀಗ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಅದನ್ನ ತೆರೆಯುವುದಕ್ಕೆ ಸಾಮಾನ್ಯವಾಗಿ ಯಾರಿಗೂ ಧೈರ್ಯ ಇರೋದಿಲ್ಲ. ಹೀಗಿರುವಾಗ ಅವತ್ತು ಶಕ್ತಿಮತ್ತಾದ ಸರ್ಕಾರ, ರೋಮ ಸರ್ಕಾರದ ಸೈನ್ಯದವರು ಕಾವಲಿರುವಾಗ ಅವರು ಹಾಕಿದ ಮುದ್ರೆಯನ್ನು ಹೊಡೆದು ಆ ದೇಹ ಎತ್ಕೊಂಡು ಹೋಗೋದು ಅಸಾಧ್ಯವಾದದ್ದು, ಮಾನುಷಿಕವಾಗಿ ಅಸಾಧ್ಯವಾದದ್ದು. ಆದ್ರೆ ನಮ್ಮ ಕರ್ತನು ಹೊರಗೆ ಬಂದನು ಎಂಬುದು ಸತ್ಯ. ಅಪ್ಪಸ್ತಲ ಕೃತ್ಯಗಳು 12:2 ನಾವು ನೋಡ್ತೇವೆ. ಇಂತಹ ರೀತಿಯಲ್ಲಿ ಅಪ್ಪಸ್ತಲರು ಏನಾದ್ರೂ ಕರ್ತನಾದ ಯೇಸು ಕ್ರಿಸ್ತನ ಶರೀರವನ್ನು ಕದ್ದು ಎಲ್ಲಾದ್ರೂ ಮರೆ ಮಾಡಿದ್ರೆ ಅವರು ಆತನಿಗಾಗಿ ಸಾಯುವುದಕ್ಕೆ ಅವರು ಮುಂದೆ ಬರ್ತಾ ಇರ್ಲಿಲ್ಲ. ಅವರು, ಆ ಅಪ್ಪಸ್ತಲರುಗಳು, ಶಿಷ್ಯರು ಯೇಸು ಕ್ರಿಸ್ತನಕ್ಕಾಗಿ ಸಾಯುವುದಕ್ಕೂ ಕೂಡ ಹಿಂಜರಿಯಲಿಲ್ಲ. ಅಂದರೆ ಅದರ ಅರ್ಥ ಅವರು ಕಣ್ಣಾರ ಕಂಡರು ಮರಣ, ಉಣುವಿಕೆ, ಪುನರುತ್ಥಾನವನ್ನು ಎಂಬುದಾಗಿ. ನಾಲ್ಕನೇದಾಗಿ, ಬೇರೆ ಯಾವುದೋ ಧರ್ಮ ನಾಯಕರುಗಳು ಅಥವಾ ಧರ್ಮದವರು ಆತನನ್ನ ಕದ್ದುಕೊಂಡು ಹೋದ್ರು, ಆತನ ದೇಹವನ್ನು ಕದ್ದುಕೊಂಡು ಹೋದ್ರು ಎಂಬುದಾಗಿ ಕೂಡ ಕೆಲವರು ಹೇಳ್ತಾರೆ. ಬೇರೆ ಯಾರು ಶಿಷ್ಯರಲ್ಲ, ಬೇರೆ ಮಿಲಿಟರಿ ಅವರಲ್ಲ, ಬೇರೆ ಯಾರೋ ಧರ್ಮದವರು ಕದ್ದುಕೊಂಡು ಹೋದ್ರು ಎಂಬುದಾಗಿ ಹೇಳುವಂತಹ ಒಂದು ಆರ್ಗ್ಯುಮೆಂಟ್ ಇದೆ, ವಾದ ಇದೆ. ಅದು ಸಹ ಅದು ಸುಳ್ಳು ಎಂಬುದಾಗಿ ಹೇಗೆ ನಿರೂಪಿಸಲಿಕ್ಕೆ ಸಾಧ್ಯ ಅಂದರೆ, ಈ ಅಪೊಸ್ತಲರುಗಳು ಪುನರುತ್ಥಾನ ಹೊಂದಿದ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಸಂದೇಶವನ್ನು, ಸುವಾರ್ತೆಯನ್ನು ಸಾರುವಾಗ ಆ ದೇಹವನ್ನು ತಂದು ಅವರು ಹೇಳಬಹುದಾಗಿತ್ತು, ನೋಡು ಆ ಯೇಸುವಿನ ಮೃತದೇಹ ನಮ್ಮ ಕೈಯಲ್ಲಿದೆ, ಇವರು ಹೇಳುವಂಥದ್ದು ಸುಳ್ಳು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಇನ್ನೂ ಅನೇಕ ಇನ್ನೂ ಅನೇಕ ಸಂಗತಿಗಳು ಬರಬಹುದು. ಆತನ ಸಮಾಧಿ ಈಗಲೂ ತೆರೆದಿದೆ, ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ, ಆದ್ದರಿಂದ ನಾವು ಸಹ ಪುನರುತ್ಥಾನ ಹೊಂದುತ್ತೇವೆ ಎಂಬುದು ನಮ್ಮ ನಂಬಿಕೆಯ ಆಧಾರವಾಗಿದೆ. ಈ ಕೆಲವು ಸಂಗತಿಗಳ ಮೇಲೆಯೇ ಕ್ರೈಸ್ತ ಸಭೆ ಕಟ್ಟಲ್ಪಟ್ಟಿದೆ. ಇದನ್ನು ಹಾಳು ಮಾಡಬೇಕೆಂಬುದೇ ಸೈತಾನನ ಉದ್ದೇಶವಾಗಿದೆ. ಅದಕ್ಕಾಗಿ ಅವನು ಕೆಲವು ಧಾರ್ಮಿಕ ಮುಖಂಡರುಗಳನ್ನು ಉಪಯೋಗಿಸುತ್ತಾನೆ, ಸೋಕಾಲ್ಡ್ ಕ್ರಿಶ್ಚಿಯನ್ಸ್ ಅನ್ನು ಉಪಯೋಗಿಸುತ್ತಾನೆ. ನಮ್ಮ ಮನಸ್ಸುಗಳಲ್ಲಿ ಅವನು ಸಂಶಯವನ್ನು ಹುಟ್ಟಿಸುವವನು ಆಗಿದ್ದಾನೆ. ಆದ್ದರಿಂದ ಈ ಸತ್ಯವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಉಣಲ್ಪಟ್ಟನು, ಪುನರುತ್ಥಾನ ಹೊಂದಿದನು, ಆರೋಹಣವಾದನು, ಈಗ ಪರಲೋಕದಲ್ಲಿದ್ದಾನೆ, ಪುನಃ ಬರ್ತಾನೆ. ಆತನು ಬದುಕಿರುವುದರಿಂದ ನಾವು ಸಹ ಬದುಕುತ್ತೇವೆ. ಇದೇ ನಮ್ಮ ನಿರೀಕ್ಷೆ. ಲೋಕದಲ್ಲಿ ಇಂತಹ ಸಂಗತಿಗಳೆಲ್ಲ ಸಂಭವಿಸುವಾಗಲೂ, ಕೊರೋನಾ ಬರಲಿ, 3ನೇ ಅಲೆ ಬರಲಿ, ಡೆಲ್ಟಾ ಪ್ಲಸ್ ಬರಲಿ, ಅಥವಾ ಯಾವುದೇ ಬರಲಿ, ಇದೆಲ್ಲ ನಮ್ಮ ದೇಹವನ್ನು ಮಾತ್ರ ಮುಟ್ಟುವಂತದ್ದಾಗಿದೆ. ನಾವು ಪರಲೋಕವಾಸಿಗಳು, ನಾವು ಪ್ರವಾಸಿಗಳು, ನಾವು ಸತ್ತರೂ ಬದುಕುತ್ತೇವೆ. ಇದಕ್ಕಾಗಿಯೇ ಯೇಸು ಕ್ರಿಸ್ತನು ಬಂದದ್ದು, ಪಾಪದಿಂದ ನಮ್ಮನ್ನು ಬಿಡಿಸಿ ಆತನು ಬದುಕುವುದರಿಂದ ನಾವು ಸಹ ಬದುಕಬೇಕೆಂಬುದಕ್ಕಾಗಿಯೇ ಆತನು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದಲೇ ಹೇ ಮರಣವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಕೇಳಲಿಕ್ಕೆ ಸಾಧ್ಯವಾಗುವಂಥದ್ದು ಪ್ರಿಯರೇ. ನಮ್ಮ ನಂಬಿಕೆಯ ಬುನಾದಿ
ನಮ್ಮ ನಂಬಿಕೆಯ ಅಸ್ಥಿವಾರ, ಫೌಂಡೇಶನ್, ಅಡಿಸ್ಥಾನ ಇವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಮರಣ, ಉಣುವಿಕೆ, ಪುನರುತ್ಥಾನ. ಇದು ಒಟ್ಟಿಗೆ ನಾವು ನೋಡಬೇಕು. ಪುನರುತ್ಥಾನ ಅಲ್ಲೆಗಳೆದರೆ ಮರಣವನ್ನು ನಾವು ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಮರಣವನ್ನು ನಾವು ಅಲ್ಲೆಗಳೆದರೆ ಆತನ ಪುನರುತ್ಥಾನವನ್ನು ನಾವು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ಮನುಷ್ಯಾವತಾರವನ್ನು ತಾಳಿ ಬಂದು ಮನುಕುಲದ ಪಾಪಕ್ಕಾಗಿ ಎಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ಸರ್ವಲೋಕದ ಪಾಪ ಪರಿಹಾರವನ್ನ ಮಾಡಿ ಉಣಲ್ಪಟ್ಟು ಮೃತ್ಯುಂಜಯನಾಗಿ ಪರಲೋಕದಲ್ಲಿ ಆತನು ಇದ್ದಾನೆ. ಇದು ನಮ್ಮ ನಂಬಿಕೆಯ ಆಧಾರವಾಗಿದೆ. ಇಲ್ಲಿ ಆಗಲೇ ನಾವು ಓದಿದ ವೇದ ಭಾಗದಲ್ಲಿ ನಾವು ನೋಡಿದೆವು, 15ನೇ ಅಧ್ಯಾಯ 4ರಿಂದ 8 ತನಕ ನಾವು ಓದಿದಾಗ ಅಲ್ಲಿ ಒಂದು ಪದವನ್ನ ಪದೇ ಪದೇ ಹೇಳುವುದನ್ನ ನಾವು ನೋಡ್ತೇವೆ. ಅದೇನೆಂದರೆ ಕಾಣಿಸಿಕೊಂಡನು 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 ಎಂಬುದಾಗಿ ಕಾಣಿಸಿಕೊಂಡು 4 ಸಾರಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಆತನು ಕಾಣಿಸಿಕೊಂಡನು, 4 ಉಣಲ್ಪಟ್ಟನು. ಬರಹದ ಪ್ರಕಾರವೇ ಆತನು 3ನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು. ತರುವಾಯ ಆತನು ಕೇಫನಿಗೂ ಆಮೇಲೆ 12 ಮಂದಿಗೂ ಕಾಣಿಸಿಕೊಂಡನು. ಇದಾದ ಮೇಲೆ ಒಂದೇ ಸಮಯದಲ್ಲಿ 500ಕ್ಕಿಂತ ಹೆಚ್ಚು ಸಹೋದರರಿಗೆ ಆತನು ಕಾಣಿಸಿಕೊಂಡನು. ಇದರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಆದರೆ ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಕಟ್ಟಗಡೆಗೆ ದಿನ ತುಂಬದೆ ಹುಟ್ಟಿದವನಂತೆ ಇರುವ ನನಗೂ ಕಾಣಿಸಿಕೊಂಡನು. ಇದು ಯಾವುದು ಕನಸಲ್ಲ, ಇದು ಅಂಧಕಂದೆಯಲ್ಲ, ಇದು ಭ್ರಮೆಯಲ್ಲ, ಇದು ಹಗಲು ಕನಸಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಜನರಿಗೆ ಆತನು ಕಾಣಿಸಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಲೋಕದಲ್ಲಿ ಅನೇಕ ನೇತ, ಅನೇಕ ಗಂಡು ಸತ್ತಿದ್ದಾರೆ. ಅವರ ಸಮಾಧಿಗಳೆಲ್ಲ ಮುಚ್ಚಲ್ಪಟ್ಟಿದೆ. ಆದರೆ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ, ಲೋಕದ ಚರಿತ್ರೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಮಾತ್ರನೇ ಸತ್ತು 3ನೇ ದಿವಸ ಎದ್ದು ಬಂದದ್ದು. ಕಾರಣ ಏನಂದ್ರೆ ಆತನು ದೇವರಾಗಿದ್ದನು, ಆತನು ದೇವರ ಮಗನಾಗಿದ್ದನು. ಇಲ್ಲಿ ಈ ಪತ್ರಿಕೆ ಬರೆಯುವಾಗ ಪೌಲನು ಹೇಳ್ತಿದ್ದಾನೆ, ಕೊನೆಗೆ ನನಗೂ ಕಾಣಿಸಿಕೊಂಡನು ಎಂಬುದಾಗಿ. ಅದಾದ ಮೇಲೆ ಇನ್ನೂ ಅನೇಕರಿಗೆ ಕರ್ತನು ಕಾಣಿಸಿಕೊಂಡಿದ್ದಾನೆ. ಈ ಪತ್ರ ಬರೆಯುವಾಗ ಪೌಲನ ಒಂದು ಜ್ಞಾನಕ್ಕೆ ಸೀಮಿತವಾದ ರೀತಿಯಲ್ಲಿ ಪೌಲನು ಹೇಳಿದ್ದಾನೆ. ಕಟ್ಟಕಡೆಗೆ 8ನೇ ವಾಕ್ಯ, ಕಟ್ಟಕಡೆಗೆ ದಿನ ತುಂಬದ ಹುಟ್ಟಿದನಂದಿರುವ ನನಗೂ ಕಾಣಿಸಿಕೊಂಡನು. ಯಾರು ಈ ಪೌಲನು? ಪೌಲನು ಕ್ರೈಸ್ತತ್ವವನ್ನು ವಿರೋಧಿಸಿದವನು, ಕ್ರೈಸ್ತ ಧರ್ಮವನ್ನು ವಿರೋಧಿಸಿದವನು, ಅದನ್ನ ಹಾಳು ಮಾಡಬೇಕಂತ ಇದ್ದವನು. ಅವನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ನಾನು ಮನಸ್ಸಿನಲ್ಲಿ ಕೇಳಿದೆ ಪೌಲನ ಹತ್ರ, ಪೌಲನೇ, ಎಷ್ಟು ಎಕರೆ ಜಮೀನ್ ಕೊಟ್ಟನು ಆತನು ನಿನಗಾಗಿ ಈ ತರ ಸುಳ್ಳು ಹೇಳೋದಕ್ಕೆ? ಎಷ್ಟು ಕೋಟಿ ಹಣ ಕೊಟ್ಟನು ನಿನಗೆ ಈ ಸುಳ್ಳು ಹೇಳುವುದಕ್ಕೆ? ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಶಬ್ದವನ್ನು ಅವನು ಕಂಡನು, ಕೇಳಿದನು. ಆ ಬೆಳಕನ್ನು ಅವನು ಕಣ್ಣಾರೆ ಕಂಡನು. ಅದು ಅವನ ಜೀವನದಲ್ಲಿ ಪರಿವರ್ತನೆಯಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇಲ್ಲಿ ಪೌಲನು ಕಣೆಯದಾಗಿ ತದನಂತರ ಅನೇಕರಿಗೆ ಆತನು ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಸುಮಾರು 2000 ವರ್ಷಗಳಿಂದ ಈ ಒಂದು ಕ್ರೈಸ್ತ ಮಾರ್ಗ, ಕ್ರೈಸ್ತ ಧರ್ಮ ಅಲ್ಲ ಪ್ರಿಯರೇ, ಅದರ ವ್ಯತ್ಯಾಸವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಕ್ರೈಸ್ತ ಧರ್ಮ ಅಲ್ಲ, ಕ್ರೈಸ್ತ ಮಾರ್ಗ. ಎಷ್ಟೋ ದೇವರ ಸೇವಕರುಗಳು ಕೂಡ ಕ್ರೈಸ್ತ ಧರ್ಮ ಎಂಬುದಾಗಿ ಹೇಳ್ತಾರೆ. ಕ್ರೈಸ್ತ ಧರ್ಮ ಬೈಬಲ್ದಲ್ಲ, ಕ್ರೈಸ್ತ ಮಾರ್ಗವೇ ಬೈಬಲ್ದು. ದೇವರ ವಾಕ್ಯದಿಂದ ನಾವು ಕಲಿಯುವಂಥದ್ದು ಕ್ರೈಸ್ತ ಮಾರ್ಗದ ಕುರಿತಾಗಿಯೇ ಹೊರತು ಮತದ ಕುರಿತಾಗಿ, ಧರ್ಮದ ಕುರಿತಾಗಿ ಅಲ್ಲ. ಸುಮಾರು 2000 ವರ್ಷಗಳಿಂದ ಈ ಮಾರ್ಗವು ಕಟ್ಟಲ್ಪಟ್ಟುತ್ತಾ ಬೆಳೆಯುತ್ತಾ ಬಂದಿರುವುದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಆಧಾರದ ಮೇಲೆ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿಲಿಲ್ಲ ಅಂದರೆ ಈ ಸಭೆ ಇರ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದದೇ ಹೋಗಿದ್ದರೆ ಈ ಸಭೆ ಇರ್ತಾ ಇರ್ಲಿಲ್ಲ. ಈ ಸಂದೇಶ ಕೊಡುವ ನಾನು ಕೂಡ ಸೇವೆಗೆ ಬರ್ತಾ ಇರ್ಲಿಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದದೆ ಹೋಗಿದ್ದರೆ ಕ್ರೈಸ್ತ ಮಾರ್ಗ ಇರ್ತಿರ್ಲಿಲ್ಲ, ನಾನು ಸಹ ಈ ಸೇವೆಗೆ ಬರ್ತಾ ಇರ್ಲಿಲ್ಲ. ಅನೇಕರು ಪರಲೋಕದ ಕುರಿತಾಗಿ ಹೇಳ್ತಾರೆ. ಎಲ್ಲ ಧರ್ಮದಲ್ಲೂ ಪರಲೋಕ ಇದೆ, ಸ್ವರ್ಗ ಇದೆ, ವೈಗುಂಡ ಇದೆ, ಕೈಲಾಸ ಇದೆ.
ಯಾಕಂದ್ರೆ ಜನರಿಗೆ ಮರಣಾನಂತರ ಜೀವಿತದ ಕುರಿತಾಗಿ ಒಂದು 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 ಬಯಕೆ ಇದೆ, ಒಂದೊಂದು ನಿರೀಕ್ಷೆ ಇದೆ. ಆದರೆ ಸತ್ಯವೇದ ಮಾತ್ರವೇ, ಕ್ರೈಸ್ತ ಮಾರ್ಗ ಮಾತ್ರವೇ ಸ್ಪಷ್ಟವಾದ ಪರಲೋಕ ಜೀವಿತದ ಕುರಿತಾಗಿ, ಪರಲೋಕದ ಕುರಿತಾಗಿ, ಅಲ್ಲಿ ಯಾರಿದ್ದಾರೆ ಎಂಬುದರ ಕುರಿತಾಗಿ ಹೇಳುವುದನ್ನ ನಾವು ನೋಡ್ತೇವೆ. ಇಸ್ಲಾಂ ಧರ್ಮ ಪರಲೋಕದ ಕುರಿತಾಗಿ ವಾಗ್ದಾನ ಮಾಡ್ತದೆ. ಏನ್ ಗೊತ್ತಾ, ಅಲ್ಲಿ ಸ್ತ್ರೀಯರ ಬಗ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಒಬ್ಬ ಗುದಾತ್ಮನಾಗಿ ಸತ್ತು ಹೋದರೆ, ಇವತ್ತು ಇಸ್ಲಾಮನ ಹೆಸರಿನಲ್ಲಿ ತಾನು ಬಾಂಬ್ ಸಿಡಿದು ಆತ್ಮಹೂದಿ ರಕ್ತ ಸಾಕ್ಷಿಯಾಗಿ ಸತ್ತರೆ ಅವನಿಗೆ 70 ಹೆಣ್ಣು ಮಕ್ಕಳನ್ನ ಕೊಡ್ತಾರಂತೆ. ಕುಡಿಯೋದಕ್ಕೆ ಸಾಕಷ್ಟು ಮದ್ಯಪಾನ ಸಿಕ್ಕುತ್ತಂತೆ, ಮತ್ತು ಮೀನು ಮಾಂಸ ಎಲ್ಲ ಸಿಕ್ಕುತ್ತಂತೆ. ಇದನ್ನು ನಂಬುವಂತಹ ಜನರಿದ್ದಾರೆ. ಅದು ಸೈತಾನನ ಒಂದು ಕತೆ, ಅವರ ಪರಲೋಕ ಅದು. ಬೇರೆಯವರ ಬಗ್ಗೆ ನಾನೀಗ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದ್ರೆ ನಮಗೆ ಸ್ಪಷ್ಟವಾದ ದೇವರ ವಾಕ್ಯ ಇದೆ. ಕ್ರೈಸ್ತತ್ವ ಅಥವಾ ಕ್ರೈಸ್ತ ಮಾರ್ಗ ಅದೊಂದು ಯುನಿಕ್ ವೇ ಆಗಿದೆ. ಇದು ಮಾತ್ರವೇ ಮಾರ್ಗ, ಬೇರೆ ಎಲ್ಲ ಮತ. ಇದೊಂದೇ ಮಾರ್ಗ, ಬೇರೆ ಎಲ್ಲವೂ ಮತವಾಗಿದೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ಮಾನವನಾಗಿ ಲೋಕದಲ್ಲಿ ಜೀವಿಸಿ ನಂತರ ಎಲ್ಲರ ಪಾಪಗಳನ್ನ ಯಾವ ವ್ಯತ್ಯಾಸವೂ ಇಲ್ಲದೆ, ಯಾವ ಒಂದು ಭೇದ ಭಾವಗಳಿಲ್ಲದೆ, ಜಾತಿ ಉಚ್ಚ ನೀಚತ್ವ, ಉನ್ನತರು ಕೀಳಾದವರು ಎಂಬುದಾಗಿ ಇಲ್ಲದೆ ಎಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ಪ್ರಾಣ ಬಿಟ್ಟು ರಕ್ತ ಸುರಿಸಿ ಹೂಡಲ್ಪಟ್ಟು ಮೃತ್ಯುಂಜಯನಾದ ಒಬ್ಬನೇ ಒಬ್ಬ ದೇವರು, ಒಬ್ಬನೇ ಒಬ್ಬ ರಕ್ಷಕನು, ಅಂದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನು. ಯಾಕೆ ಯೇಸು ಕ್ರಿಸ್ತನ ಪುನರುತ್ಥಾನಷ್ಟು ಮುಖ್ಯವಾದದ್ದು? ಅದಕ್ಕೆ ಅನೇಕ ಸಂಗತಿಗಳಿದೆ. ಒಂದು, ಎಲ್ಲರಿಗೂ ಮರಣ ಇದೆ, ಎಲ್ಲರಿಗೂ ಸಾವಿದೆ. ಆದ್ರೆ ಯೇಸು ಕ್ರಿಸ್ತನಲ್ಲಿ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನಲ್ಲಿ ನಂಬುವವರಿಗೆ ಮಾತ್ರವೇ ನಿತ್ಯ ಜೀವ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನಲ್ಲಿ ನಂಬುವವರಿಗೆ ಮಾತ್ರನೇ ನಿತ್ಯ ಜೀವ. ಆತನಲ್ಲಿ ನಂಬಿಕೆ ಇಟ್ಟು ನಿರೀಕ್ಷೆಯಿಂದ ಬದುಕುವವರಿಗೆ ನಿತ್ಯ ಜೀವ ಇದೆ. ಮತ್ತು ನಮಗಿರುವ ಸಮಾಧಾನ ಏನು? ಜೀವಿತಗಳು, ಮನುಷ್ಯನ ಜೀವಿತಗಳು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಜೀವಿಸುವುದರಿಂದ ಅನೇಕರ ಜೀವಿತವು ಬದಲಾವಣೆಯಾಗುತ್ತದೆ. ಅನೇಕರ ಜೀವಿತಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ನಾವು ದರ್ಶಿಸಬಹುದು. ಈ ಲೋಕದಲ್ಲಿ ನಡೆಯುವಂತಹ ಅನ್ಯಾಯ, ಅಕ್ರಮ, ಅನೀತಿ, ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರ ಇವುಗಳಕ್ಕೆಲ್ಲ ಒಂದು ದಿವಸ ಲೆಕ್ಕ ಕೇಳುತ್ತಾನೆ ಎಂಬುದಾಗಿ ನಾವು ನಂಬಬಹುದಾಗಿದೆ. ಯಾಕಂದ್ರೆ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಮುಂದೆ ಇವೆಲ್ಲ ತರ್ತಾನೆ ಎಂಬುದಾಗಿ. ಇವತ್ತು ಲೋಕದಲ್ಲಿ ನಡೆಯುವ ಅನೇಕ ಸಂಗತಿಗಳು, ಅಯ್ಯೋ ಇದನ್ನು ಕೇಳುವವರು ಇಲ್ವಾ? ಇವರಿಗೆ ದಂಡನೆ ಇಲ್ವಾ? ಶಿಕ್ಷೆ ಇಲ್ವಾ? ಯಾಕೆ ಈ ತರ ಅನ್ಯಾಯ ಆಗ್ತಾ ಇದೆ? ಯಾಕೆ ಈ ತರ ಭ್ರಷ್ಟಾಚಾರ ಹೆಚ್ಚುತ್ತಾ ಇದೆ ಎಂಬುದಾಗಿ ನೀವು ಕೊರಗುತ್ತಾ ಇದೆಯಲ್ಲ ಪ್ರಿಯರೇ. ಒಂದು ದಿವಸ ಬರ್ತದೆ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಮುಂದೆ ಪ್ರತಿಯೊಬ್ಬನು ಲೆಕ್ಕ ಕೊಡಬೇಕಾಗಿದೆ. ಇವತ್ತು ಅನ್ಯಾಯ ಮಾಡುವವನು, ಅಕ್ರಮ ಮಾಡುವವನು, ಅನಾಚಾರ ಮಾಡುವವನು, ಭ್ರಷ್ಟಾಚಾರದಲ್ಲಿ ಮುಳುಗಿದವನು ಲೆಕ್ಕ ಕೊಡಬೇಕಾಗಿದೆ. ಅದು ನನಗೆ ಸಮಾಧಾನ ಸಿಕ್ಕುತ್ತೆ. ಈ ಪಿಕ್ಚರ್ ತಗೊಳ್ಳುವವರಿಗೆ ಈ ಗುಟ್ಟು ಗೊತ್ತು. ನೀವು ಸಿನಿಮಾ ಕಥೆಗಳನ್ನ ನೋಡಿದರೆ ಒಬ್ಬ ಖಳನಾಯಕನ ಇರ್ತಾನೆ. ಅವನು ಅನೀತಿಯನ್ನ, ಅಕ್ರಮವನ್ನ ವಿರೋಧಿಸಿ ಒಬ್ಬನೇ ಹೋರಾಡಿ ಜಯವನ್ನು ಸಾಧಿಸ್ತಾನೆ. ಜನರಿಗೆ ನೋಡುವಾಗ ಒಂದು ತೃಪ್ತಿ. ಏನು ಗೊತ್ತಾ ಅದು? ಅದರ ರಹಸ್ಯ ಏನು ಗೊತ್ತಾ? ಅಯ್ಯೋ ನನ್ನಿಂದ ಆಗ್ಲಿಲ್ಲ, ಇವನು ಮಾಡ್ದ. ನನಗೆ ಗವರ್ನರ್ ಅನ್ನ ಪ್ರಶ್ನಿಸ್ಲಿಕ್ಕೆ ಆಗ್ಲಿಲ್ಲ, ಇವನು ಪ್ರಶ್ನಿಸಿದ. ಅನೇಕ ಸಿನಿಮಾ ಕಥೆಗಳು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮನ್ನು ಮುಟ್ಟಾಳರನ್ನಾಗಿ ಮಾಡುವಂತ ಕಾರ್ಯ. ನಮಗೆ ಆ ಒಂದು ಬಯಕೆ ಇದೆ. ಈ ಅನ್ಯಾಯ ಅಕ್ರಮಗಳಿಗೆ ಒಂದು ದಂಡನೆ ಸಿಕ್ಕಬೇಕೆಂಬುದ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಮುಂದೆ ಒಂದು ದಿವಸ ನಿಲ್ಲಬೇಕು. ಎರಡನೇದಾಗಿ, ಮರಣವನ್ನು ಸೋಲಿಸಿ ಪುನರುತ್ಥಾನ ಹೊಂದಿದ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿದವರು ಮರಣದ ಕುರಿತಾಗಿ ಭಯಪಡಬೇಕಾದ ಅಗತ್ಯ ಇಲ್ಲ. ನಮ್ಗೆ ನಿತ್ಯ ಜೀವ ದೊರಕಿದೆ. ನಾವು ಯೇಸು ಕ್ರಿಸ್ತನನ್ನ ನೋಡಬೇಕಾದರೆ ಒಂದು ರಹಸ್ಯ ಹೇಳಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಆತನನ್ನ ನಾವು ನೋಡಬೇಕಾದ್ರೆ ನಾವು ಸಾಯ್ಬೇಕು. ಫಿಲಿಪಿಯ 1:23 ಫಿಲಿಪಿಯದವರಿಗೆ 1:23 ಫಿಲಿಪಿಯನ್ಸ್ 1:23.
ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯವಾದದ್ದು. ನಾವು ಯಾವತ್ತಾದ್ರೂ ಈ ರೀತಿ ಚಿಂತಿಸಿದ್ದೇವಾ ಪ್ರಿಯರೇ? ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ, ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಅಭಿಲಾಷೆ. ನಿಮ್ಮ ಅಭಿಲಾಷೆ ಯಾವತ್ತಾದ್ರೂ ಆತರ ಆಗಿದೆಯಾ? ನನಗೆ ಪೂರ್ಣವಾಗಿ ಬರ್ಲಿಲ್ಲ, ಅವಾಗ ಬರ್ತದೆ, ಅವಾಗ ಬರ್ತದೆ. ಇಲ್ಲಿಂದ ಹೋಗ್ಬಿಟ್ಟು ನನ್ನ ಕ್ರಿಸ್ತನ ಜೊತೆಯಲ್ಲಿ ಇರೋದು, ಆತನ ಎದೆಗೆ ಒರಗಿಕೊಳ್ಳುವುದು, ಆತನ ಮುಖವನ್ನು ನೋಡುವುದು ನನ್ನ ಅಭಿಲಾಷೆ ಆಗಿದೆ. ನಮ್ಮ ಅಭಿಲಾಷೆ ಅದು ಆಗಿದೆಯಾ? ಯಾಕಂದ್ರೆ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡುತ್ತಾ ಇದ್ದಾನೆ. ಮೂರನೇದಾಗಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ನಮ್ಮ ಸಭೆಗೆ ಅಥವಾ ನಮ್ಮ ವಿಶ್ವಾಸಕ್ಕೆ ಒಂದು ಖಾತ್ರಿಯನ್ನು ಕೊಡುವಂತದಾಗಿದೆ. ನಮ್ಮ ನಂಬಿಕೆಗೆ ಒಂದು ಖಾತ್ರಿಯನ್ನು ಕೊಡುವಂತದಾಗಿದೆ. ಸಭೆಗೆ ಅಧಿಕಾರವನ್ನು ಕೊಡುವಂತದಾಗಿದೆ. ಆತನು ಪುನರುತ್ಥಾನ ಹೊಂದಿದ ಮೇಲೆ ಆತನು ಹೇಳಿದಂತ ಮಾತು, ಇಗೋ ಆಕಾಶದಲ್ಲೂ ಭೂಮಿಯಲ್ಲೂ ಸಕಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿರಿ, ಎಲ್ಲಾ ಜನಕ್ಕೆ ಸುವಾರ್ತೆ ಸಾರಿರಿ. ಸಭೆಗೆ ಆತನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದಿ ಸಭೆಯ ಸುವಾರ್ಥ ಸಂದೇಶಗಳಲ್ಲಿ ಪ್ರಮುಖವಾದ ಅಂಶಗಳು ಯಾವುದಂದ್ರೆ ಕ್ರಿಸ್ತನ ಜನನ, ಜೀವಿತ, ಮರಣ, ಉಣುವಿಕೆ, ಪುನರುತ್ಥಾನ, ಆರೋಹಣ, ಮರಣವಾಗಿತ್ತು. ಮೊದಲನೆಯ ಶತಮಾನದ ಸುವಾರ್ಥ ಸಂದೇಶಗಳಲ್ಲಿ ಇದ್ದ ಅಂಶ ಆತನ ಕನ್ನಿಗೆಯಲ್ಲಿ ಆತನು ಹುಟ್ಟಿದ್ದದು, ಪಾಪವಿಲ್ಲದೆ ಆತನು ಜೀವಿಸಿದ್ದು, ಪಾಪಿಗಳಿಗಾಗಿ ಸಿಲುಬೆಯಲ್ಲಿ ಸತ್ತದ್ದು, ಹೂಣಲ್ಪಟ್ಟಿದ್ದು, ಆತನು ದೇವರಾಗಿರುವುದರಿಂದ 3ನೇ ದಿವಸ ಪುನರುತ್ಥಾನ ಹೊಂದಿದ್ದು, ತನ್ನ ವಾಸ ಸ್ಥಳವಾದ ಪರಲೋಕಕ್ಕೆ ಹೋದದ್ದು, ಮರಳಿ ಬರುತ್ತಾನೆಂಬ ವಾಗ್ದಾನ, ಇದು ಆ ಸಂದೇಶಗಳಲ್ಲಿತ್ತು. ಆದ್ದರಿಂದ ರೋಮ ಸರ್ಕಾರ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಅನೇಕರು ಪ್ರಾಣತ್ಯಾಗ ಮಾಡಿ ಆ ಮಾರ್ಗವನ್ನ ಪೋಷಿಸಿದರು, ಆ ಮಾರ್ಗವನ್ನ ಬೆಳೆಸಿದರು. ಇದು ಇಲ್ಲದೆ ಸುವಾರ್ತೆ ಇಲ್ಲ. ಇದು ಆದಿ ಸಭೆಯ ಸುವಾರ್ತೆಯಾಗಿತ್ತು. 4ನೇದಾಗಿ ಕ್ರಿಸ್ತನ ಪುನರುತ್ಥಾನ ಹೊಂದಿರುವುದರಿಂದ, ಆತನು ಮರಳಿ ಬರುತ್ತಾನೆ ಎಂಬ ವಾಗ್ದಾನ ಇರುವುದರಿಂದ ಈ ಭೂಮಿಯಲ್ಲಿ ನಾವು ಬದುಕುವಾಗ ಅನೇಕ ಕಷ್ಟಗಳು, ಅನೇಕ ದುರಂತಗಳು, ಅನೇಕ ಸಂಕಟಗಳು, ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸಲಿಕ್ಕೆ ನಮ್ಮನ್ನು ಬಲಪಡಿಸುತ್ತದೆ. ಕ್ರಿಸ್ತನು ಪುನರುತ್ಥಾನ ಹೊಂದಿರುವುದರಿಂದ, ಆತನು ಮರಳಿ ಬರುತ್ತಾನೆ ಎಂಬ ವಾಗ್ದಾನವನ್ನು ನಾವು ನಂಬುವುದರಿಂದ ಈ ಕ್ರಿಸ್ತಿಯ ಜೀವಿತದಲ್ಲಿ, ಈ ಕ್ರಿಸ್ತಿಯ ನಂಬಿಕೆಗಾಗಿ ಧೈರ್ಯದಿಂದ, ಸಮಾಧಾನದಿಂದ, ಸಂತೋಷದಿಂದ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತದೆ. ನನಗೆ ಕೆಲವರನ್ನ ಗೊತ್ತು, ಅವರು ಈಗಲೂ ಈ ನಂಬಿಕೆಗಾಗಿ ಕಷ್ಟಪಡುತ್ತಾ, ಸಮಸ್ಯೆಗಳನ್ನು ಎದುರಿಸುತ್ತಾ, ತ್ಯಾಗವನ್ನು ಅನುಭವಿಸುವುದಾಗಿದ್ದರೆ ಅವರಿಗಿರುವ ಒಂದೇ ಒಂದು ನಿರೀಕ್ಷೆ, ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಮಾಡಿದ ವಾಗ್ದಾನಕ್ಕೆ ಅನುಸಾರವಾಗಿ ಆತನು ಮರಳಿ ಈ ಭೂಮಿಗೆ ಬರುತ್ತಾನೆ ಎಂಬುದಾಗಿ ನನಗೆ ಕೆಲವರ ಬಗ್ಗೆ ಗೊತ್ತು. ಆದ್ದರಿಂದಲೇ ರೋಮ ಪತ್ರಿಕೆಯಲ್ಲಿ ಪೌಲನು ಹೇಳ್ತಿದ್ದಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ನಮ್ಮನ್ನು ಅಗಲಿಸುವವರು ಯಾರು? ಪ್ರಿಯರೇ, ಈ ಲೋಕದಲ್ಲಿ ಇವೆಲ್ಲ ನೋಡುವಾಗ ಅದು ಪ್ರಕೃತಿಯ ಒಂದು ಕೋಪವಾಗಿರಬಹುದು, ಅಥವಾ ಒಂದು ಪಾಂಡಮಿಕ್ ಅಥವಾ ಮಾರ್ಗ ರೋಗವಾಗಿರಬಹುದು, ಅಥವಾ ಸಮಾಜದಲ್ಲಿ ನಡೆಯುವ ಅನ್ಯಾಯಗಳಾಗಬಹುದು, ಅಥವಾ ರಾಜಕೀಯ ವೃತ್ತದಲ್ಲಿ ಆಗುವಂತಹ ಭ್ರಷ್ಟಾಚಾರವಾಗಿರಬಹುದು. ಏನೇ ಆಗಲಿ ಇದಕ್ಕೆಲ್ಲ ಒಂದು ಕೊನೆ ಇದೆ. ನಾವು ಆತನನ್ನ ಮುಖಾಮುಖಿಯಾಗಿ ನೋಡ್ತೇವೆ. ಮಾತ್ರವಲ್ಲ ಪ್ರಿಯರೇ, 5ನೇದಾಗಿ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಒಂದು ವಿಗ್ರಹವಲ್ಲ, ಪರಲೋಕ ಎಂಬ ಒಂದು ಸ್ಥಳ ಇದೆ ಎಂಬುದನ್ನು ನಾವು ಅದರಿಂದ ಖಚಿತಪಡಿಸಿಕೊಳ್ಳಬಹುದು. ಪರಲೋಕದಲ್ಲಿ ನಮ್ಮ ಕರ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಈಗ ಈ ಆಸನಾರೂಢನಾಗಿದ್ದಾನೆ ಎಂಬುದಾಗಿ ನಾವು ಓದುವಾಗ ನಮ್ಮ ಮನಸ್ಸಿನಲ್ಲಿ ಈ ರೀತಿ ಒಂದು ಭಾವನೆ ಇರಬಾರದು. ತಂದೆಯಾದ ದೇವರ ಸಿಂಹಾಸನ, ಅದರ ಪಕ್ಕದಲ್ಲಿ ಒಂದು ಕುರ್ಚಿ ಹಾಕೊಂಡ್ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನು ಕೂತವನು ಕೂತೇ ಇದ್ದಾನೆ, ಚಲನವಲನಗಳಿಲ್ಲ ಎಂಬುದಾಗಿ ನಾವು ಭಾವಿಸಬಾರದು, ಆತರ ಅನ್ಕೋಬಾರದು. ಪರಲೋಕ ಎಂಬ ಒಂದು ಸ್ಥಳ ಇದೆ, ಅಲ್ಲಿ ಪರಿಶುದ್ಧನಾದ ತಂದೆಯಾದ ದೇವರಿದ್ದಾನೆ. ಆ ದೇವರ ಬಲಗಡೆಯಲ್ಲಿ ದೇವರು ಆಸನಾರೂಢನಾಗಿದ್ದಾನೆ, ನಮಗಾಗಿ ಆತನು ವಿಜ್ಞಾಪನೆ ಮಾಡುವವನಾಗಿದ್ದಾನೆ.
ಆತನು ಸ್ತೇಫಾನನನ್ನು ನೋಡಿ ಎದ್ದು ನಿಂತನು. ಆತನು ಯಾವಾಗಲೂ ಅಲ್ಲಿ ಕೂತಿದ್ದಾನೆ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ, ಅದು ಸತ್ಯ. ಆದರೆ ಆತನು ಅಲ್ಲಿ ಓಡಾಡುವವನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಆತನು ಸ್ತೇಫಾನನನ್ನು ಎದುರುಗೊಳ್ಳುವುದಕ್ಕೆ, ಸ್ತೇಫಾನನನ್ನು ಸ್ವೀಕರಿಸಲಿಕ್ಕೆ ದೇವರ ಬಲಗಡೆಯಲ್ಲಿ ಎದ್ದು ನಿಂತದ್ದನ್ನ ಕಂಡನು ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇದಾಗಿ ಸುಮಾರು ಕ್ರಿಸ್ತ ಶಕ 30-35ನೇ ಇಸವಿಯಲ್ಲಿ ಅಪೊಸ್ತಲರ ಕೃತ್ಯಗಳು 9:3 ನಾವು ನೋಡ್ತೇವೆ. 9:3 ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಓಕೆ, 9:3 ಹೌದು. ಈಗ ಯೇಸು ಕ್ರಿಸ್ತನು ಪೌಲನನ್ನ ಭೇಟಿ ಮಾಡುವವನಾಗಿದ್ದಾನೆ, ಪೌಲನಿಗೆ ತನ್ನನ್ನು ತೋರಿಸುವವನಾಗಿದ್ದಾನೆ. ಇದು ಆದದ್ದು ಕ್ರಿಸ್ತ ಶಕ 30-35ನೇ ಇಸವಿಯಲ್ಲಿ, ಕ್ರಿಸ್ತ ಶಕ 30-30ನೇ ಇಸವಿಯಲ್ಲಿ. ಆಮೇಲೆ ಪ್ರಕಟಣೆ 1:18 ರೆವಲ್ಯೂಷನ್ 1:18 ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಓಕೆ, ಪ್ರಕಟಣೆ 1:18 ನೋಡಿ, ಸತ್ತವನಾದೆನು ಈಗ ಬದುಕುವವನಾಗಿದ್ದೇನೆ. ಇಲ್ಲಿ ಪದಗಳನ್ನು ನೀವು ಗಮನಿಸಬೇಕು. ಸತ್ತಿದ್ದೇ ಈಗ ಬದುಕುತ್ತೇನೆ ಅಂತಲ್ಲ, ಸತ್ತವನಾದನು ಈಗ ಬದುಕುವವನಾಗಿದ್ದೇನೆ. ಇಗೋ ನಾನು ಎಂದೆಂದಿಗೂ ಬದುಕುವವನಾಗಿದ್ದೇನೆ. ಎಂದೆಂದಿಗೂ ಬದುಕುವವನಾಗಿದ್ದಾನೆ. ಗಮನಿಸಬೇಕು ಆ ಪದ, ಎಂದೆಂದಿಗೂ ಬದುಕುವವನಾಗಿದ್ದೇನೆ. ಆಮೇನ್. ನರಕದ ಮತ್ತು ಮರಣದ ಬೀಗದ ಕೈಗಳು ನನ್ನಲ್ಲಿ ಅವೇ. ಇದು ಕ್ರಿಸ್ತ ಶಕ 94-95ನೇ ಇಸವಿಯಲ್ಲಿ ಆದ ಘಟನೆ. ಸ್ತೇಫಾನನಿಗೆ ಆದದ್ದು ಕ್ರಿಸ್ತ ಶಕ 30-35ನೇ ಇಸವಿಯಲ್ಲಿ. ಸ್ತೇಫಾನನಿಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದದ್ದು ಕ್ರಿಸ್ತ ಶಕ 30-35ನೇ ಇಸವಿಯಲ್ಲಿ. ಇನ್ನೂ ಒಂದು 10 ವರ್ಷ ಆದ ಮೇಲೆ ಶೌಲನಿಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು. ಇನ್ನೂ ಸುಮಾರು ವರ್ಷಗಳಾದ ಮೇಲೆ, ಸುಮಾರು 94-95 ವಯಸ್ಸಿನಲ್ಲಿ ಮುದುಕನಾಗಿರುವ ಅಪೊಸ್ತಲನಾದ ಯೋಹಾನನಿಗೆ ಪ್ರತ್ಯಕ್ಷನಾಗಿ ಆತನನ್ನ ಮುಟ್ಟಿದನು ಎಂಬುದಾಗಿ ನಾವು ನೋಡ್ತೇವೆ. ನೋಡಿ, 17ನೇ ವಾಕ್ಯ. ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನು. ಆತನು ತನ್ನ ಬಲಗೈಯನ್ನು ನನ್ನ ಮೇಲಿಟ್ಟು, ಹೆದರಬೇಡ, ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ. ನಾನು ಅವನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದನು. ಆತನಲ್ಲಿ ನಿಂತಿದ್ದನು, ಆತನನ್ನು ಅವನು ಕಂಡನು. ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನ ಕಂಡನು. ಅವನ ಪಾದಗಳ ಬಿದ್ದೆ ಅವನು ಬಿದ್ದನು. ಆತನು ತನ್ನ ಬಲಗೈಯನ್ನು ಅವನ ಮೇಲೆ ಇಟ್ಟನು. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಆಸನಾರೂಢನಾಗಿದ್ದಾನೆ, ಅದು ಸತ್ಯ. ಆದ್ರೆ ಆತನು ಚಲಿಸುವವನಾಗಿದ್ದಾನೆ, ಕಾರ್ಯ ಮಾಡುವವನಾಗಿದ್ದಾನೆ. ಒಂದು ಪರಲೋಕ ಇದೆ, ಅಲ್ಲಿ ದೇವರು, ಪರಲೋಕದ ತಂದೆಯಾದ ದೇವರಲ್ಲಿ ಸಿಂಹಾಸನದಲ್ಲಿ ಆಸನಾರೂಢನಾಗಿದ್ದಾನೆ. ಬಲಭಾಗದಲ್ಲಿ, ಬಲಪಕ್ಕದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಚಲನಾತ್ಮಕವಾಗಿದೆ, ಕ್ರಿಯಾತ್ಮಕವಾಗಿದೆ, ಕಾರ್ಯ ಮಾಡುವವನಾಗಿದ್ದಾನೆ. ನಮಗಾಗಿ ಜಾಗವನ್ನು ಸಿದ್ಧ ಮಾಡುವವನಾಗಿದ್ದಾನೆ. ಆತನು ವಿಗ್ರಹವಲ್ಲ, ಆತನೊಂದು ಫೋಟೋ ಅಲ್ಲ, ಆತನೊಂದು ಭಾವನೆಯಲ್ಲ, ಆತನು ಸತ್ಯ. ಆತನು ಬದುಕುವುದರಿಂದ ನಾವು ಸಹ ಬದುಕುತ್ತೇವೆ. 6ನೇದಾಗಿ, ಸತ್ತು ಹೋದ ಕರ್ತನಾದ ಯೇಸು ಕ್ರಿಸ್ತನನ್ನ ಪುನರುತ್ಥಾನ ಮಾಡಿದ ಅಥವಾ ಎಪ್ಪಿಸಿದ ತಂದೆಯಾದ ದೇವರು
ಆ ಒಂದು ಪುನರುತ್ಥಾನದ ಶಕ್ತಿ ಇವತ್ತು ನಮಗೂ ಲಭ್ಯವಾಗಿದೆ. ನಾವು ಬಯಸಿದರೆ ಆ ಶಕ್ತಿ ನಮಗೂ ಲಭ್ಯವಾಗಿದೆ. ತನ್ನ ಪವಿತ್ರಾತ್ಮನ ಮೂಲಕ ಆ ಶಕ್ತಿಯನ್ನು ನಮಗೆ ಕೊಡುವವನಾಗಿದ್ದಾನೆ. ಆ ಶಕ್ತಿಯಿಂದಲೇ ಮೊದಲನೆಯ ಶತಮಾನದಲ್ಲಿ ಅಪೊಸ್ತಲರು ಸೇವೆಯನ್ನು ಮಾಡಿದ್ರು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಎಬ್ಬಿಸಿದ ಆ ಪವಿತ್ರಾತ್ಮನ ಆ ಶಕ್ತಿ, ಆ ಪವಿತ್ರಾತ್ಮನು ನಮ್ಮೊಳಗಡೆ ಇದ್ದಾನೆ. ಈ ಒಂದು ಶಕ್ತಿಯಿಂದ ಪಾಪ ತುಂಬಿರುವ ಈ ಲೋಕದಲ್ಲಿ ನಾವು ಬದುಕಬಹುದಾಗಿದೆ. ಲೋಕದಲ್ಲಿ ನಡೆಯುವ ಸಂಗತಿಗಳ ಕುರಿತಾಗಿ ನಾವು ಆಶ್ಚರ್ಯ ಪಡಬೇಡ. ಯಾಕಂದ್ರೆ ನಾವು ಯೋಹಾನನಲ್ಲಿ ನೋಡ್ತೇವೆ, ಲೋಕವೆಲ್ಲ ಕೆಡುಕನ ವಶ ಇದೆ, ಲೋಕವೆಲ್ಲ ಕೆಡುಕನ ವಶ ಇದೆ. ಆದ್ದರಿಂದಲೇ ಈ ಲೋಕವನ್ನ ಪ್ರೀತಿಸಬಾರದು, ಈ ಲೋಕವನ್ನ ಪ್ರೀತಿಸಬಾರದು ಎಂಬುದಾಗಿ ಹೇಳುವುದಕ್ಕೆ ಕಾರಣ, ಈ ಲೋಕವನ್ನು ಪ್ರೀತಿಸಿದ್ರೆ ಅದು ದೇವರಿಗೆ ವೈರತ್ವ ಎಂಬುದಾಗಿ ಹೇಳೋದ ಕಾರಣ ಏನಂದ್ರೆ, ಈ ಲೋಕ ಈಗ ಸೈತಾನ್ನ ವಶದಲ್ಲಿದೆ, ಲೋಕವೆಲ್ಲ ಕೆಡುಕನ ಕೈಯಲ್ಲಿದೆ. ಆದ್ರೆ ಈ ಟೆರಿಟರಿ ಅಂದ್ರೆ ದುಷ್ಟನ ಒಂದು ಸೀಮೆಯೊಳಗೆ ನಾವು ಹೋರಾಡಬೇಕಾದ್ರೆ, ನಾವು ಜೀವಿಸಬೇಕಾದ್ರೆ, ಈ ಪುನರುತ್ಥಾನ ಹೊಂದಿದ ಕರ್ತನಾದ ಯೇಸು ಕ್ರಿಸ್ತನ ಆತ್ಮ, ದೇವರ ಆತ್ಮ, ಆ ಆತ್ಮನ ಶಕ್ತಿಯನ್ನ ನಾವು ಉಪಯೋಗಿಸ್ಬೇಕು. ಕಷ್ಟಗಳನ್ನ, ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಅದು ನಮ್ಗೆ ಅನುಕೂಲವಾಗುತ್ತೆ. ಇಬ್ರಿಯರಿಗೆ 12:3, Hebrew 12:3. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ತಾನೇ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಗಿಸಿಕೊಂಡವನೆಂಬುದನ್ನು ನೀವು ಆಲೋಚಿಸಿರಿ. ಮನಗುಂದಬಾರದು. ಪ್ರಿಯರೇ, ನಾವು ನಮ್ಮ ವೈರಿಯ ಒಂದು ನೆಲದಲ್ಲಿ ಇದೆ, ವೈರಿಯ ನೆಲದಲ್ಲಿ ನಾವಿದೆ. ಕಾಲಿಡುವ ಸ್ಥಳ ಎಲ್ಲ ನಮಗೆ ದೊರಕೋದಿಲ್ಲ, ಬೇಡವೇ ಬೇಡ. ಅದು ಇಸ್ರಾಯೇಲಿಗೆ ಕೊಟ್ಟಂತ ವಾಗ್ದಾನ. ನಮಗೆ ಕಾಲಿಡುವ ಸ್ಥಳ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ನಾವು ವೈರಿಯ ಒಂದು ಕ್ಷೇತ್ರದಲ್ಲಿ ಇದೆ. ನಾವು ಬದುಕುತ್ತಿರುವ ಈ ಲೋಕವು ಈಗ ಸದ್ಯಕ್ಕೆ ಸೈತಾನನ ಒಂದು ಹತೋಟಿಯಲ್ಲಿ ಇದೆ. ಆದ್ದರಿಂದ ನಮಗೆ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು ಎಲ್ಲ ಬರ್ತದೆ. ನಾವು ನಿರುತ್ಸಾಹವಾಗಿ ಅಥವಾ ನಿರಾಸೆಗೆ ಒಳಗಾಗಿ ಹಿಂಚಾರುವಂತ ಸ್ಥಿತಿಯು ಬರಬಹುದು. ಅಂತಹ ಸಂದರ್ಭದಲ್ಲಿ ಯಾರನ್ನ ನೆನೆಸಬೇಕು? ಕರ್ತನನ್ನ ನೆನೆಸಬೇಕು, ಕರ್ತನನ್ನ ನೆನೆಸಬೇಕು. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನು ತಾನೇ ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಗಿಸಿಕೊಂಡವನೆಂಬುದನ್ನ ನೀವು ಆಲೋಚಿಸಿರಿ ಎಂಬುದಾಗಿ. ನಮ್ಮ ನಂಬಿಕೆಗೆ ಆಧಾರ ಏನು ಪ್ರಿಯರೇ? ನಮ್ಮ ನಂಬಿಕೆಗೆ ಆಧಾರ ರೋಮಾಪುರದವರಿಗೆ 10ನೇ ಅಧ್ಯಾಯ 9-10, ರೋಮನ್ಸ್ 10:9 and 10. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಇಷ್ಟು ಸಂಗತಿಗಳು ಒಬ್ಬ ವ್ಯಕ್ತಿ ನಂಬಿದರೆ ಮಾತ್ರನೇ, ಅಂಗೀಕರಿಸಿದರೆ ಮಾತ್ರನೇ, ಒಪ್ಪಿಕೊಂಡರೆ ಮಾತ್ರನೇ ಆ ವ್ಯಕ್ತಿಯು ರಕ್ಷಣೆ ಹೊಂದುತ್ತಾನೆ. ಒಬ್ಬ ವ್ಯಕ್ತಿಯು ಕರ್ತನು ಬಂದನು, ಜೀವಿಸಿದನು, ಸತ್ತನು, ಹೂಣಲ್ಪಟ್ಟನು, ಮೃತ್ಯುಂಜಯನಾದನು ಎಂಬುದನ್ನ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ಮಾತ್ರನೇ ರಕ್ಷಣೆಯಾಗುವುದು. ಅದರಿಂದ ನಾವು ರಕ್ಷಣೆ ಹೊಂದಿದಾಗ ಇದನ್ನು ನಾವು ನಂಬಿದ್ದೇವೆ. ಈಗ ಮತ್ತೊಂದು ಅಂಶ ಬೇಗನೆ ನಾನು ಓದಿ ಮುಗಿಸ್ತೇನೆ. 1ನೇ ಕೊರಿಂಥಿ 15:9-11. 1ನೇ ಕೊರಿಂಥಿ 15:9-11. ಇಲ್ಲಿ ಇನ್ನೊಂದು ಆಯಾಮವನ್ನ ನಾವು ನೋಡುವವರಾಗಿದ್ದೇವೆ. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತ ಪ್ರಯಾಸ ಪಟ್ಟೆನು. ಹೌದು, 11. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ.
ಹಾಗಾದರೆ ನಾನಾದರೇನು, ಅವರಾದರೇನು, ಆ ಸಂಗತಿಗಳನ್ನೆಲ್ಲ ಸಾರುತ್ತೇವೆ, ಅವುಗಳನ್ನು ನೀವು ನಂಬಿದಿರಿ. ಓಕೆ, ಈಗ ಇದನ್ನು ಮತ್ತೊಂದು ಸಾರಿ ನಾವು ಧ್ಯಾನಿಸಬೇಕಾದ್ರೆ ಇಲ್ಲಿ ಒಂದು ಅಂಶವನ್ನ ನಾನು ಇಲ್ಲಿ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೇನೆ. ಅದು ಆತನು ಹೇಳಿದೇನು, ನಾನೊಂದು ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ ಎಂಬುದಕ್ಕೆ ಒಂದು ಪುರಾವೆ ಅದು ಪೌಲನ ಜೀವಿತ ಎಂಬುದಾಗಿ ನಾನು ಆಗಾಗಲೇ ಹೇಳಿದೆ. ಸಭೆಯ ಶಿರಸ್ಸು ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಪಾವಿಗಳನ್ನ ಹುಡುಕಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಎಂಥ ದೊಡ್ಡ ಪಾವಿಯಾದರೂ ಆತನು ರಕ್ಷಣೆ ಹೊಂದಬಹುದು. ಆದರೆ ರಕ್ಷಣೆ ಹೊಂದಿದ ಮೇಲೆ ಕರ್ತನನ್ನು ಸೇವಿಸುತ್ತಾ, ಇದು ನಮ್ಗೆ ಗೊತ್ತಿರುವ ಸಂಗತಿ, ಆದರೆ ನಾನು ಕೆಲವು ಅಂಶಗಳನ್ನು ಅದರ ಜೊತೆ ಸೇರಿಸ್ತೇನೆ. ಪೌಲನು ಆತ್ಮೀಯವಾಗಿ ಬೆಳೆಯುತ್ತಾ ಕರ್ತನ ಹತ್ತಿರ ಬರುತ್ತಾ ಬರುತ್ತಾ ಕರ್ತನನ್ನು ಕಂಡುಕೊಳ್ಳುತ್ತಾ ಕರ್ತನನ್ನು ಸವಿದು ನೋಡುತ್ತಾ, ಸ್ನಾನಿಗನಾದ ಯೋಹಾನನು ಹೇಳಿದ ಹಾಗೆ ಅವನು ವೃದ್ಧಿಯಾಗಬೇಕು, ನಾನು ಕಡಿಮೆ ಆಗಬೇಕು ಎಂಬ ಒಂದು ಮನೋಭಾವ ಅಲ್ಲಿ ಅವನನ್ನ ಕಾಡಿತು. ಅವನು ತನ್ನನ್ನು ತಾನೇ ತಗ್ಗಿಸುವುದನ್ನು ನಾವು ನೋಡ್ತೇವೆ. ನಮ್ಮಲ್ಲಿ ನಾವು ಆತ್ಮೀಯವಾಗಿ ಬೆಳೆಯುತ್ತೇನೆ ಎಂಬುದಕ್ಕೆ ಆಧಾರ ಏನೆಂದರೆ ನಾವು ಆತನ ಮುಂದೆ ತಗ್ಗಿಸುತ್ತೇವೆ. ಸ್ಪಿರಿಚುವಲಿ, ವೆನ್ ವಿ ಆರ್ ಗ್ರೋಯಿಂಗ್ ಸ್ಪಿರಿಚುವಲಿ, ವಿ ವಿಲ್ ಹಂಬಲ್ ಅವರ್ ಸೆಲ್ಸ್. ನಾವು ಆತ್ಮೀಯವಾಗಿ ಬೆಳೆಯುತ್ತೇನೆ ಎಂಬುದಕ್ಕೆ ಗುರುತು, ನಾವು ಯೇಸು ಕ್ರಿಸ್ತನ ಹತ್ತಿರ ಬರುತ್ತೇವೆ ಎಂಬುದಕ್ಕೆ ಗುರುತು ಏನೆಂದರೆ ನಾವು ನಮ್ಮನ್ನು ನಾವೇ ತಗ್ಗಿಸುತ್ತೇವೆ. ಇಲ್ಲಿ ಆತನು ಹೇಳ್ತಿದ್ದಾನೆ, ನಾನೊಂದು ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ಆತನನ್ನು ಕರ್ತನು ರಕ್ಷಿಸಿದ್ದು ನಾನು ಆಗಲೇ ಹೇಳಿದೆ, ಕ್ರಿಸ್ತ ಶಕ 33ನೇ ಇಸ್ವಿಯಲ್ಲಿ. ಕ್ರಿಸ್ತ ಶಕ 33ನೇ ಇಸ್ವಿಯಲ್ಲಿ ಕರ್ತನು ಅವನನ್ನು ರಕ್ಷಿಸಿದನು. ಈ ಮಾತು ಅವನು ಹೇಳುವಾಗ ಕ್ರಿಸ್ತ ಶಕ 55-56 ವರ್ಷಗಳಾಗಿದೆ. ಅಂದ್ರೆ ಸುಮಾರು 20 ವರ್ಷಗಳ ನಂತರ ಅವನು ಹೇಳ್ತಿದ್ದಾನೆ, ಅಪೊಸ್ತಲರಲ್ಲಿ ನಾನು ಕನಿಷ್ಠನಷ್ಟೇ ಎಂಬುದಾಗಿ. ಇದು ನಾವು ಕೇಳಿರಬಹುದು, ಆದ್ರೆ ಮತ್ತೊಮ್ಮೆ ನಾನು ಹೇಳ್ತೇನೆ. ಆಮೇಲೆ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಹೋದಲ್ಲ. ಎಫೆಸ ಪತ್ರಿಕೆ 3ನೇ ಅಧ್ಯಾಯ 8. ಇಲ್ಲಿಯ ತನಕ ಅವನು ಕರ್ತನ ಜೊತೆ ಸಂಚರಿಸುತ್ತಾ ಕರ್ತನ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು ಕರ್ತನಲ್ಲಿ ಮಾತನಾಡುತ್ತಾ ಕರ್ತನ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಕರ್ತನಿಂದ ಮಾತುಗಳನ್ನು ಕೇಳಿ ಸಭೆಗಳಿಗೆ ಕೊಡುತ್ತಾ ಬೆಳೀತಾ ಬಂದನು. ಸುಮಾರು 29 ವರ್ಷಗಳ ನಂತರ, ಅಂದರೆ ಇಲ್ಲಿ 1ನೇ ಕೊರಿಂಥಿ 15ನೇ ಅಧ್ಯಾಯದಲ್ಲಿ ಅವನು ಹೇಳಿದ ಸುಮಾರು 29 ವರ್ಷಗಳ ನಂತರ ಅವನು ಹೇಳಿದಂತ ಮಾತು ಎಫೆಸದವರಿಗೆ 3:8, ಎಫೆಸಿಯನ್ಸ್ 3:8. ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂತದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ನೋಡಿ, ಪರಿಶುದ್ಧರೊಳಗೆ ಅತ್ಯಲ್ಪನಾದ ನನಗೆ. ಮೊದಲು ತನ್ನನ್ನು ಹೋಲಿಸಿಕೊಂಡಿದ್ದು ಅಪೊಸ್ತಲರ ಜೊತೆಯಲ್ಲಿ, ಅಪೊಸ್ತಲರಲ್ಲಿ ನಾನು ಕನಿಷ್ಠನು ಎಂಬುದಾಗಿ. ಸುಮಾರು 29 ವರ್ಷಗಳ ನಂತರ ಅವನು ಹೇಳ್ತಿದ್ದಾನೆ, ಪರಿಶುದ್ಧರಲ್ಲಿ ಅತ್ಯಲ್ಪನು. ಅಂದರೆ ಲೋಕದಲ್ಲಿರುವ ವಿಶ್ವಾಸಿಗಳಲ್ಲಿ ನಾನು ಅತ್ಯಲ್ಪನು ಎಂಬುದಾಗಿ. ಮತ್ತೆ 64 ಕ್ರಿಸ್ತ ಶಕ 64-66ರಲ್ಲಿ ಸುಮಾರು 4 ವರ್ಷಗಳ ನಂತರ 1 ತಿಮೋತಿ 1:15 ಅವನು ಏನು ಹೇಳಿದನು ಎಂಬುದನ್ನು ನಾವು ನೋಡೋಣ. 1 ತಿಮೋತಿ 1:15, 1 ತಿಮೋತಿ 1:15. ಕ್ರಿಸ್ತ ಶಕ 64-66 ಅವನು ರಕ್ಷಣೆ ಹೊಂದಿ ಈಗ ಹೆಚ್ಚು ಕಡಿಮೆ 30-33 ವರ್ಷಗಳಾಗಿದೆ. ಈಗ ಅವನ ಮಾತು ಎಂತದು ಎಂಬುದನ್ನು ನೋಡೋಣ. 1 ತಿಮೋತಿ 1:15. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಓಕೆ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ಹೇಳುವುದು ನಂಬತಕ್ಕದಾಗಿಯೂ ಸರ್ವ ಅಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಮೊದಲು ಅಪೊಸ್ತಲರನ್ನ ಹೋಲಿಸಿದನು. ಎರಡನೇದಾಗಿ ಪರಿಶುದ್ಧರಲ್ಲಿ ಅವರನ್ನು ಹೋಲಿಸಿ ನಾನು ಕನಿಷ್ಠನು ಎಂಬುದಾಗಿ.
ಇನ್ನು ಕ್ರಿಸ್ತನ ಹತ್ತಿರ ಬರುತ್ತಾ 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 ಅವನು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡುವ ದಿವಸಗಳು ಹತ್ತಿರ ಬರುತ್ತಾ ಬರುತ್ತಾ ಅವನು ಅಪೊಸ್ತಲರ ಜೊತೆಯೂ ಹೋಲಿಸಲಿಲ್ಲ, ಪರಿಶುದ್ಧರ ಜೊತೆಯೂ ಹೋಲಿಸಲಿಲ್ಲ. ಅವನು ಲೋಕದಲ್ಲಿರುವ ಎಲ್ಲ ಪಾಪಿಗಳನ್ನು ಹೋಲಿಸಿ ಹೇಳುತ್ತಿದ್ದಾನೆ, ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ. ಇದು ಕ್ರಿಸ್ತಿಯ ಜೀವಿತದ ಒಂದು ಬೆಳವಣಿಗೆಯ ಒಂದು ಗುರುತು. 33 ವರ್ಷಗಳ ಕಾಲ ಕ್ರಿಸ್ತನ ಜೊತೆಯಲ್ಲಿ ಸಂಚರಿಸಿ, ಕ್ರಿಸ್ತನ ಜೊತೆಯಲ್ಲಿ ಒಡನಾಟವನ್ನು ಇಟ್ಟುಕೊಂಡು, ಆತನ ದರ್ಶನಗಳು, ಆತನ ಮಾತುಗಳು, ಆತನ ಸೇವೆಯನ್ನು ಮಾಡುತ್ತಾ ಅವನು ಹೇಳ್ತಿದ್ದಾನೆ, ನಾನು ಏನೂ ಅಲ್ಲ, ನಾನು ಏನೂ ಅಲ್ಲ. ಇವತ್ತು ನಾನು ಒಂದು ಕೀರ್ತನೆ ಓದುವಾಗ ಅಲ್ಲಿ ನನ್ನ ಪರ್ಸನಲ್ ರೀಡಿಂಗ್ ಅಲ್ಲಿ ನಾನು ನೋಡಿದೆ, ನಮಗಲ್ಲ ಕರ್ತನೆ, ನಮಗಲ್ಲ, ಎಲ್ಲ ನಿನಗೆ ಎಂಬುದಾಗಿ. ನಾವು ಆತ್ಮೀಯವಾಗಿ ಬೆಳೆಯುವುದರ ಒಂದು ಗುರುತು. ಇದರಲ್ಲಿ ನಾನು ಕೊರತೆ ಉಳ್ಳವನು ಎಂಬುದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ನಾವು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡುತ್ತಾ, ಕ್ರಿಸ್ತನನ್ನು ದರ್ಶಿಸುತ್ತಾ, ಆತ್ಮೀಯವಾಗಿ ದರ್ಶಿಸುತ್ತಾ, ಆತನ ಶಬ್ದವನ್ನು ನಾವು ವಾಕ್ಯದ ಮೂಲಕ, ಸಂದೇಶಗಳ ಮೂಲಕ ಕೇಳುತ್ತಾ, ಆತನ ಜೊತೆಯಲ್ಲಿ ನಾವು ಸಂಚರಿಸುವಾಗ ನಾವು ಆತನನ್ನು ತಿಳ್ಕೊಳ್ಳುತ್ತೇವೆ. ಇದೇ ಪೌಲನು 2ನೇ ತಿಮೋತಿಗೆ ಬರೆಯುವಾಗ ಆತನು ಹೇಳ್ತಿದ್ದಾನೆ, 1:12 ಆತನು ಹೇಳ್ತಿದ್ದಾನೆ, ತನ್ನ ಮರಣ ಇನ್ನು ಕೆಲವು ದಿವಸಗಳ ನಂತರ ತಾನು ಸಾಯಲಿಕ್ಕೆ ಸಿದ್ಧವಾಗಿದ್ದಾನೆ. ತಾನು ಈ ಲೋಕವನ್ನು ಬಿಟ್ಟು ಹೋಗುವ ಸಮಯ ಬಂದಿದೆ ಅಂತ ಅವನಿಗೆ ಗೊತ್ತಾಯಿತು. ದೇಹ ಬಿಟ್ಟು ಹೋಗುವ ಸಮಯ ಬಂದಿದೆ ಎಂಬುದಾಗಿ ಗೊತ್ತಾಯಿತು. ಆಗ ಅವನು ಹೇಳಿದಂತ ಮಾತು 1:12, 2ನೇ ತಿಮೋತಿ 1:12. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದೇನೆಂದು ದೃಢವಾಗಿ ನಂಬಿದ್ದೇನೆ. ಇಂದು ಮತ್ತೊಂದು ವಾಕ್ಯ, ಅದೇ ಪುಸ್ತಕ 4:6, 4:6. ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದದೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಸಾಕು 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 ಸಾಕು. ಈಗ ಅವನು ಮರಣದ ಒಂದು ಕೊನೆಯಲ್ಲಿ ಎಂತಹ ನಿರೀಕ್ಷೆ ನೋಡ್ರಿ. ಯಾವ ಗೊಂದಲವೂ ಇಲ್ಲ, ಯಾವ ಸಂಶಯವೂ ಇಲ್ಲ, ಯಾವ ಪ್ರಶ್ನೆಯೂ ಇಲ್ಲ. ಕ್ರಿಸ್ತನ ಜೊತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಹತ್ತಿರ ಅವನು ತವಕ ಪಡ್ತಾ ಇದ್ದಾನೆ. ನಾನು ಆತನನ್ನು ನೋಡ್ಲಿಕ್ಕಿದ್ದೇನೆ, ನಾನು ಪಟ್ಟ ಕಷ್ಟಗಳು, ನಾನು ಅನುಭವಿಸಿದ ಯಾತನೆಗಳು, ಇವಕ್ಕೆಲ್ಲ ಪ್ರತಿಫಲ ಕೊಡ್ಲಿಕ್ಕಿದ್ದಾನೆ. ನಾನು ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಆತ್ಮೀಯವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಒಬ್ಬ ವಿಶ್ವಾಸಿಯ ಒಂದು ಬಯಕೆ, ಒಬ್ಬ ವಿಶ್ವಾಸಿಯ ಒಂದು ತವಕ, ಒಂದು ವಿಶ್ವಾಸಿಯ ಒಂದು ಅಭಿಲಾಷೆ, ನನ್ನನ್ನು ರಕ್ಷಿಸುವುದಕ್ಕಾಗಿ ಲೋಕಕ್ಕೆ ಬಂದ ದೇವರು ನನ್ನ ಪಾಪಗಳನ್ನ ಹೊತ್ತುಕೊಂಡು ನನಗೆ ಪಾಪದಿಂದ, ನಿತ್ಯ ನರಕದಿಂದ, ಸೈತಾನನಿಂದ ಬಿಡಿಸಿದ ಕರ್ತನು, ಪುನರುತ್ಥಾನ ಹೊಂದಿದ ಕರ್ತನು, ಈಗಲೂ ನನಗಾಗಿ ವಿಜ್ಞಾಪನೆ ಮಾಡುವಂತ ಕರ್ತನು, ನನಗಾಗಿ ತಂದೆಯ ಬಳಿ ವಕೀಲನ ಕೆಲಸವನ್ನು ಮಾಡುವ ನನ್ನ ರಕ್ಷಕನು, ಆ ರಕ್ಷಕನನ್ನ ನನ್ನ ಮಹಿಮೆಯ ಶರೀರದಿಂದ ಅಥವಾ ಆತ್ಮೀಯ ಕಣ್ಣುಗಳಿಂದ ನಾನು ಮುಖಾಮುಖಿಯಾಗಿ ನೋಡಬೇಕೆಂಬುದೇ ನಮ್ಮ ಅಭಿಲಾಷೆಯಾಗಿರಬೇಕು. ಈ ಲೋಕವು ನಮಗೆ ಸೂಕ್ತವಾದದ್ದಾಗಿರಬಾರದು ಪ್ರಿಯರೇ, ಇದು ಆಗೋದಿಲ್ಲ. ಲೋಕದ ಸಂಗತಿಗಳನ್ನ ಗಮನಿಸುವವರಿಗೆ ಗೊತ್ತು. ಗ್ಲೀಸಿಯರ್ ಅಂದ್ರೆ ಐಸ್ಗಳು ಕರಗಿ ಅದು ಮೇಲೆ ಬರ್ತಾ ಇದೆ. ಎಷ್ಟೋ ಕಿಲೋಮೀಟರ್ಗಳು ನೀರು ಬರುವಷ್ಟು ಐಸುಗಳು ಅಂಟಾರ್ಟಿಕಾ ಆ ಭೂಖಂಡದಲ್ಲಿ ಕರಗುತ್ತಾ ಇದೆ. ಬಿಸಿಲಿನ ತಾಪದಿಂದ 500 ಜನಕ್ಕಿಂತ ಹೆಚ್ಚು ಜನರು ಸತ್ತು ಹೋದರು. ಒಂದು ಕಡೆ ಇಲಿಗಳ ಕಾಟ, ಇನ್ನೊಂದು ಕಡೆ ಮಾರಕ ರೋಗ. ಈ ರೀತಿ ಈ ಭೂಮಿಯು ನಮಗೆ ಯೋಗ್ಯವಾದದ್ದಲ್ಲ. ನಾವು ಇಲ್ಲೇ ಇರೋಣ ಎಂಬುದಾಗಿ ಚಿಂತಿಸೋದು ಬೇಡ. ನಾವು ಪ್ರವಾಸಿಗಳು. ಮರಣ ಬಂದರೆ ಅದಕ್ಕಾಗಿದೆ ಅವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ದೇಹ ಬಿಟ್ಟ ಕೂಡಲೇ ನಾವುಗಳು ಪುನರುತ್ಥಾನ ಹೊಂದಿದ ಮಹಿಮೆಯ ಕರ್ತನನ್ನು ಮುಖಾಮುಖಿಯಾಗಿ ನಾವು ನೋಡುತ್ತೇವೆ. ಆತನು ಕಣ್ಣೀರನ್ನು ಹೊರಿಸುತ್ತಾನೆ,
ಆತನ ಹತ್ತಿರದಿಂದ ಮೋಶೆ ಏಲಿಯ ಮಾತನಾಡದ ಹಾಗೆ ನಾವುಗಳು ಮಾತನಾಡುತ್ತೇವೆ. ಇದು ಸತ್ಯ. ಇವುಗಳು, ಈ ವಿಚಾರಗಳು ನಮ್ಮನ್ನ ಆಳಲಿ, ಈ ವಿಚಾರಗಳು ನಮ್ಮನ್ನ ನಡೆಸಲಿ. ಇದರಲ್ಲೂ ಕ್ರಿಸ್ತನಿಗಾಗಿ, ನಂಬಿಕೆಗಾಗಿ ಬಾಧೆ ಅನುಭವಿಸುವ, ಕಷ್ಟ ಅನುಭವಿಸುವ, ನಿಂದೆ ಅನುಭವಿಸುವ ಸಹೋದರ ಸಹೋದರಿಯರೇ, ನೀವು ಸಂತೋಷಿಸ್ರಿ, ಹರ್ಷೋಲ್ಲಾಸ ಪಡ್ರಿ. ನಿಮ್ಮ ಪ್ರತಿಫಲವು ಬಹಳ, ನಿಮ್ಮ ಪ್ರತಿಫಲವು ಬಹಳ. ಆ ದಿವಸ ಇವತ್ತಾಗಿರಬಹುದು, ಅಥವಾ ನಾಳೆ ಆಗಿರಬಹುದು, ಅಥವಾ ಇನ್ನು ಕೆಲವು ವರ್ಷಗಳಾದವರು. ಆದ್ರೆ ಒಂದು ಮಾತ್ರ ಸತ್ಯ, ಒಂದು ನಾನು ದೇಹವನ್ನ ಬಿಟ್ಟು ಕರ್ತನ ಬಳಿಗೆ ಹೋಗ್ತೇವೆ, ಪೌಲನು ಹೇಳಿದ ಹಾಗೆ, ಅಥವಾ ಕರ್ತನು ಬಂದು ನಮ್ಮನ್ನು ಕರೆದೊಯ್ಯುತ್ತಾನೆ. ಇದು ನಮ್ಮ ನಿರೀಕ್ಷೆಯಾಗಿದೆ ಪ್ರಿಯರೇ. ಲೋಕ ನೋಡಿ ನಾವು ಮೋಸ ಹೋಗಬಾರ್ದು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ನಮ್ಮನ್ನ ಬಲಪಡಿಸಲಿ, ದೇವರು ನಮ್ಮನ್ನ ನಡೆಸಲಿ. ಕರ್ತನ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ.